Epic New Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಮ್ಮ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಗ್ರಾಮದ ಕವರ್, ಪಂಚಾಯತ್ ಪವರ್. ಗ್ರಾಮ ಪಂಚಾಯತ್ಗಳ ಸಮಸ್ಯೆಗಳ ಬಗ್ಗೆ, ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಬಗ್ಗೆ ಬೆಳಕು ಚೆಲ್ಲುವ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಜೊತೆ ನೇರ ಮುಕ್ತ ಮಾತುಕತೆ. ಗ್ರಾಮದ ಕವರ್, ಪಂಚಾಯತ್ ಪವರ್. ಈ ದಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಪೆರಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ತನ್ನ ಉತ್ತಮ ಕಾರ್ಯಗಳ ಮೂಲಕ ಜನರ ಮನ್ನಣೆಯನ್ನ ಗಳಿಸಿಕೊಂಡಿರುವಂತ ಕುಶಾಲಪ್ಪ ಎಂ ಪೆರಾಜೆ ಈ ದಿನ ನಮ್ಮ ಜೊತೆಯಲ್ಲಿ ಮಾತುಕತೆಗೆ ಇದ್ದಾರೆ. ಪೆರಾಜೆಯ ವಾರ್ಡ್ ನಂಬರ್ 1ರಿಂದ ವಿಜೇತರಾಗಿ, ಸದಸ್ಯರಾಗಿ, ತದನಂತರ ಅಧ್ಯಕ್ಷರಾಗಿ, ದೀರ್ಘಕಾಲದಿಂದ ಸದಸ್ಯರಾಗಿ ತನ್ನ ಸೇವೆಯನ್ನ ಮಾಡಿದಂತ ಪೆರಾಜೆ ಗ್ರಾಮ ಪಂಚಾಯತ್ ಅನ್ನ ಒಂದು ಉತ್ತಮ ಪಂಚಾಯತ್ ಆಗಿ ರೂಪಿಸಿದಂತ ಅಧ್ಯಕ್ಷರು ಕುಶಾಲಪ್ಪ ಎಂ ಪೆರಾಜೆ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಕುಶಾಲಪ್ಪರಿಗೆ. ಪೆರಾಜೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಯ ಬಗ್ಗೆ ಹೇಳುವುದಾದ್ರೆ, ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಆದಂತ ಅಭಿವೃದ್ಧಿ ಕಾರ್ಯಗಳೇನು? ಅಂದ್ರೆ ಪೆರಾಜೆ ಗ್ರಾಮ ಪಂಚಾಯತ್ ಇದು 2ನೇ ಅವಧಿಯಲ್ಲಿ ಈಗ ಇರುವಂತದ್ದು. 2ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದೆ? ಅಲ್ಲ, ನಮ್ಮ ಮೊದಲನೇ ಅವಧಿಯಲ್ಲಿ ನಮ್ಮ ರೋಹಿಣಿ ಅಂತ ಹೇಳಿ ಅವರು ಮಹಿಳಾ ಮೀಸಲಾತಿ ಕೋಟದ ಅಡಿಯಲ್ಲಿ ಅವರ ಅಧ್ಯಕ್ಷರಾಗಿದ್ದರು. ಮುಂದಿನ ಈ ಅವಧಿಯಲ್ಲಿ ಸಾಮಾನ್ಯ ಗ್ರೂಪ್ ಬಂಧನ ಕಾರಣ ನಮ್ಮ 2 ಅಭ್ಯರ್ಥಿಗಳಿದ್ರು. ನಮ್ಮ ವಿರೋಧ ಪಕ್ಷದವರು ಹೊತ್ತು ನಾವು ಸಮಸಮಲ್ಲಿ ನಮ್ಮ ಪಂಚಾಯತ್ ಅಲ್ಲಿ ಸದಸ್ಯರು ಎಷ್ಟು ವಾರ್ಡ್ಗಳಿವೆ? 3 ವಾರ್ಡ್ಗಳಿವೆ. ಎಷ್ಟು 8 ಸದಸ್ಯರು. ಅದರಲ್ಲಿ ನಮ್ಮ ಗ್ರೂಪಿನಿಂದ 4, ಹಾಗೆ 4 ಸಮಬಲದಲ್ಲಿ, ವಿರೋಧ ಪಕ್ಷ 4, ನಿಮ್ಮ ಪಕ್ಷ ಆಡಳಿತ ಪಕ್ಷ 4. ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಪೈಪೋಟಿ ಇತ್ತು. ಸಾಮಾನ್ಯ ಗ್ರೂಪ್ ನಿಂದ ಇದು ಬಂತು, ರಿಸರ್ವೇಶನ್ ಮೀಸಲಾತಿ ಬಂತು. ಸುಮಾರು 8 ಸದಸ್ಯರಿಗೂ ಅವಕಾಶ ಇತ್ತು ಸ್ಪರ್ಧೆ ಮಾಡುವಂತ. ಹಾಗೆ ನಮ್ಮ ಗ್ರೂಪ್ ನಿಂದ ನನ್ನನ್ನು ಆಯ್ಕೆ ಮಾಡಿದ್ರು, ಇತರ ಗ್ರೂಪ್ ನಿಂದ ಒಬ್ಬರನ್ನು ಆಯ್ಕೆ ಮಾಡಿ ಸಮಬಲ ಬಂತು ಚುನಾವಣೆ ಆಗುವ ಸಂದರ್ಭದಲ್ಲಿ. ಮತ್ತೆ ಚೀಟಿ ಎತ್ತುವ ಮೂಲಕ ಕುಶಾಲಪ್ಪ ಎಂ ಪೆರಾಜೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರು ಸಹ ನಮ್ಮ ಗ್ರೂಪಿಗೆ ಬಂತು. ನಿಮ್ಮ ರಾಜಕೀಯ ಜರ್ನಿ, ನಿಮ್ಮ ಪಂಚಾಯತ್ ಸದಸ್ಯರಾಗಿ ಎಷ್ಟು ವರ್ಷದಿಂದ ನೀವು ವಾರ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನು ಸುಮಾರು ಅಂದರೆ ನಮ್ದು ಮಾನಿ ಮತ್ತು ಪೆರಾಜೆ ಒಟ್ಟಿಗೆ ಇತ್ತು ಪಂಚಾಯತ್. ಕಳೆದ 2015-16ರಲ್ಲಿ ನಮ್ಮ ಪಂಚಾಯತ್ ಬೈಪರ್ತಿಕೇಶನ್ ಆಗಿ ಪೆರಾಜೆ ಬೇರೆ, ಮಾನಿ ಬೇರೆ ಆಯ್ತು. ನಮ್ಮದಿದು ಈಗ 2ನೇ ಅವಧಿ ಪಂಚಾಯತ್ ಬೈಪರ್ತಿಕೇಶನ್ ಆಗಿ. ಪೆರಾಜೆ ಗ್ರಾಮ ಪಂಚಾಯತ್ ಹೌದು. ನಾನು ಮೊದಲು ಮಾನಿ ಪಂಚಾಯತ್ ಇರುವಾಗ 4 ಅವಧಿಯಲ್ಲಿ ಅಲ್ಲಿ ಸದಸ್ಯನಾಗಿದ್ದೆ. 3 ಅವಧಿಯಲ್ಲಿ 5 ವರ್ಷವನ್ನು ಪೂರ್ಣಗೊಳಿಸಿ 4ನೇ ಅವಧಿಯಲ್ಲಿ 2 ವರ್ಷ ಆಗುವಾಗ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಂತು. ಅದರಲ್ಲಿ ನಮ್ಮ ನಾಯಕರೆಲ್ಲ ನನ್ನನ್ನು ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಒತ್ತಡ ಹಾಕಿದ ನಂತರ ನಾನು ತಾಲೂಕ್ ಪಂಚಾಯತ್ಗೆ ಆಯ್ಕೆಯಾಗಿ ಕಿದಿಲ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ, ಕೆದಿಲ ಕ್ಷೇತ್ರದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಹೌದೌದು. ಆಮೇಲೆ ಈಗ ಪೆರಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ರಾಜಕೀಯ ಜೀವನದಲ್ಲಿ ಹಾಗೆ 4ನೇ ಅವಧಿಯನ್ನು ಪಂಚಾಯತ್ ಸದಸ್ಯರನ್ನು ಅರ್ಧದಲ್ಲಿ ಮೊಟಕುಗೊಳಿಸಿ ತಾಲೂಕ್ ಪಂಚಾಯತ್ಗೆ ಆಯ್ಕೆ. 2ನೇ ಸಲ ನೀವು ಪುನಃ ಗ್ರಾಮ ಪಂಚಾಯತ್ ಪೆರಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದೀರಿ. ಪೆರಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ನೀವು ಮಾಡಿದಂತ ಅಭಿವೃದ್ಧಿ ಕಾರ್ಯ ಎಂತದು? ಅಭಿವೃದ್ಧಿ ಕಾರ್ಯ ಈಗ ಸೀಮಿತ ಅನುದಾನದಲ್ಲಿ ಅಭಿವೃದ್ಧಿ ಮಾಡಿದ ಒಂದು ತೃಪ್ತಿ ನಮಗಿದೆ. ಅಂದ್ರೆ ನಮಗೆ ಪೆರಾಜೆ ಗ್ರಾಮಕ್ಕೆ ಒಂದು ಸ್ಮಶಾನದ ಬಾರಿ ಅವಶ್ಯಕತೆ ಇತ್ತು. ಅದು ನಾನು ಮಾಣಿ ಪಂಚಾಯತ್ ಅಲ್ಲಿ ಸದಸ್ಯನಾಗಿರುವಾಗ ಅದಕ್ಕೆ ಜಾಗ 1 ಎಕರೆ ಖರೀದಿಸಿದ್ದೆವು. ಅದರಲ್ಲಿ ಎಲ್ಲ ಸ್ವಲ್ಪ ಸಮಸ್ಯೆ ಎಲ್ಲ ಬಂದು ತುಂಬಾ ಅದರಲ್ಲಿ ಹೋರಾಟ ಎಲ್ಲ ಆಗಿ ಮೊನ್ನೆ ತಾನೇ ನಾನು ಅಧ್ಯಕ್ಷರಾದ ಮೇಲೆ ನಂತರ ಅದನ್ನು ಉದ್ಘಾಟನೆ ಮಾಡುವಂತ ಒಂದು ಸಂದರ್ಭ ನಮಗೆ ಹೌದು. ಮತ್ತೆ ಸುಮಾರು ಈ ಮನೆ ಇಲ್ಲದವರು, ಸೂರು ಇಲ್ಲದವರೆಲ್ಲ ಆಶ್ರಯ ಇದು
ಸೈಟ್ಗೆ ಅಂತ ಹೇಳಿ ಅರ್ಜಿ ಬಂದಿತ್ತು. ಸುಮಾರು ಒಂದು 82 ಅರ್ಜಿ ಬಂದಿತ್ತು ನಮ್ಮ ಪಂಚಾಯತ್ಗೆ. ಅಂದ್ರೆ ಪಂಚಾಯತ್ ಮಾಣಿಯಿಂದ ಬೈಪರ್ತಿಗೇಶನ್ ಆಗಿ ಬಂದ ನಂತರ ಈಗ ಅದಕ್ಕೆ ಒಂದು ನಾವು ನಮ್ಮ ಇಲ್ಲಿ ಕೊಂಕಣ ಪದವು ಅಂತ ಹೇಳಿ ಒಂದು ಅಲ್ಲಿ ಸರ್ಕಾರಿ ಜಾಗವನ್ನು ಹುಡುಕಿ ಅಲ್ಲಿ ಒಂದು 23 ಸೈಟ್ ಅನ್ನು ಈಗ ಆಲ್ರೆಡಿ ರಿಸರ್ವೇಶನ್ ಆಯ್ತು. ಅದು ಸಾಕಾಗುದಿಲ್ಲ ಅಂತೇಳಿ ವಾಪಸ್ ಒಂದು ಕೇಪ್ಲಕೆರೆಯಲ್ಲಿ ಅಂತೇಳಿ ನಮ್ಮ ಗ್ರಾಮಕ್ಕೆ ಒಳಪಟ್ಟ ಒಂದು ಏರಿಯಾ, ಅಲ್ಲಿ ಈಗ ಒಂದು 44 ಸೈಟ್ಗೆ ಅಲ್ಲಿ ವಾಪಸ್ ಒಂದು ಇದು ಗಡಿ ಗುರುತು ಆಗ್ಲಿಕ್ಕೆ ಬಾಕಿ ಇದೆ. ಬಾಕಿ ಅದರ ಆಫೀಸ್ ವರ್ಕ್ ಎಲ್ಲ ಈಗ ಸಾಧಾರಣ ಮುಗಿತಾ ಬಂತು. ಅದರ ಕೆಲಸ ಕಾರ್ಯ ನಡೀತಾ ಇದೆ. ಹೌದೌದು. ಆದ್ರೆ ಅಧ್ಯಕ್ಷರ ಅವಧಿ ಮುಗಿತಾ ಬರ್ತಾ ಉಂಟು. ಈಗ ಅದರ ಮೊದಲು ಅದರ ಹಕ್ಕುಪತ್ರ ವಿತರಣೆ ಮಾಡ್ಬೇಕಂತೇಳಿ ಒಂದು ಕನಸಿದೆ. ಏನಾದ್ರೂ ಸರ್ಕಸ್ ಮಾಡ್ಬೇಕು ಅಂತ ಮತ್ತೆ ನಮಗೆ ಸ್ವಲ್ಪ ಅದು ಹೇಳುದು ನಾವು ಹೇಳ್ಬಾರ್ದು. ನಮ್ಮ ಸರ್ವೆ ಬರುವವರು ಸ್ವಲ್ಪ ಅದಕ್ಕೆ ಸಹಕಾರ ಮಾಡ್ಲಿಲ್ಲ, ಹಾಗೆ ಸ್ವಲ್ಪ ಡಿಲೇ ಆಯ್ತು. ಈಗ ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ, ನೀವು ಯೋಚಿಸಿದಷ್ಟು ಮಟ್ಟಿಗೆ ಅದು ಹೋಗ್ಲಿಲ್ಲ, ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ ಅಂತ ಹೇಳ್ತೀರಿ ನೀವು. ನಿಮ್ದು ಕ್ಷೇತ್ರದ ಶಾಸಕರ ಅನುದಾನ, ಅವರ ಸಹಕಾರ ಹೇಗಿತ್ತು? ಶಾಸಕರಂದ್ರೆ ನಾವು ಈಗ ಅದನ್ನು ಹೇಳಿದ್ರೆ ನಾವು ವಿರೋಧ ಪಾರ್ಟಿಯಲ್ಲಿ ಇದ್ದು ಒಂದು ಹೇಳಿದಾಗೆ ಜನಗಳಿಗೆ ಇದು ಬರ್ತದೆ. ನಿಜವಾಗಿ ಅಂದ್ರೆ ನಮ್ಮಲ್ಲಿ ಶಾಸಕರಾಗಲಿ ನಮ್ಮ ಸಂಸದರು ನಮ್ಮ ಗ್ರಾಮಕ್ಕೆ ಇಷ್ಟು ಅವರ ಮೊದಲಿನ ಸಂಸದರು 15 ವರ್ಷ ಇದ್ರು ₹1 ಅನುದಾನ ಕೊಡ್ಲಿಲ್ಲ. ಈಗಿನ ಸಂಸದರು ಕೊಡ್ಲಿಲ್ಲ. ನಾವು ಕರೀತಿದ್ದೇವೆ. ನಾವು ನಮ್ಮೊಂದು ರಸ್ತೆ ಈಗ ನಮ್ಮಲ್ಲಿ ನ್ಯಾಷನಲ್ ಹೈವೇ ಕೆಲಸ ಆಗ್ತುಂಟು. ನಮ್ಮ ಪೆರಾಜೆ ಹೃದಯ ಭಾಗದಲ್ಲಿ ಅದು ಹಾದು ಹೋಗ್ತಾ ಉಂಟು. ಆಚೆ ಕಡಿಸುವಲ್ಲಿ ಮತ್ತೊಂದು ಕಡೆ ಬರಿಮಾರು, ಮತ್ತೆ ಈ ಕಡೆ ನಮ್ಮ ಪೆರಾಜೆ. ಅಂದ್ರೆ ಅಲ್ಲಿ ಈಗ ಸುಮಾರು ಜನರಿಗೆ ತೊಂದರೆ. ಒಂದು ನಮ್ಮ ಡಿವೈಡರ್ ಕೊಡ್ಲಿಲ್ಲ. ಅಲ್ಲಿ 2, 3, 4 ಗ್ರಾಮಕ್ಕೆ ಸಂಬಂಧಪಟ್ಟ ಅಲ್ಲಿ ಒಂದು ಹೈವೇಗೆ ಬಂದು ಸೇರುವಂತ ಒಂದು ಪ್ಲೇಸ್ ಇದೆ, ಸೇರ ರಸ್ತೆ ಅಂತ ಹೇಳಿ, ಬುಡೋಲಿ ಜಂಕ್ಷನ್. ಅಲ್ಲಿ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 40 ಆಟೋ ರಿಕ್ಷಾ ಪಾರ್ಕಿಂಗ್ ಎಲ್ಲ ಇದೆ. ಅಲ್ಲಿ ಡಿವೈಡರ್ ಇಲ್ಲ. ಒಂದು ನಾವು ಈಗ ಬುಡೋಲಿಗಿಂದ ಮಾನಿಗೆ ಬಂದು ಕ್ರಾಸ್ ಮಾಡ್ಬೇಕು, ಎಡಬದಿ. ಅವರ ಗಮನಕ್ಕೆ ನೀವು ಕೊಡ್ಲಿಲ್ಲ? ಕೊಟ್ಟಿದ್ದೇವೆ ನಾವು ಎಲ್ಲ, ಅದರ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳೆಲ್ಲ ಕೊಟ್ಟಿದ್ದೇವೆ. DC ಅವರಿಗೆ ಮುಖತಃ ಹೋಗಿ ನಮ್ಮ ಮಾಜಿ ಸಚಿವರ ಮುಖಾಂತರ ನಾವು 2 ಸಲ ಮನವಿ ಕೊಟ್ಟಿದ್ದೇವೆ. ಅವರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡ್ತೇವೆ ಅಂತ ಹೇಳಿದ್ರೆ ಇಲ್ಲ. ವಾಪಸ್ ನಮ್ಮ ಈಗಿನ ಮೊದಲಿನ ಸಂಸದರಿಗೆ 2 ಸಲ ಮುಖತಃ ಹೋಗಿ ಕೊಟ್ಟಿದ್ದೇವೆ, ಅವರು ಸ್ಥಳಕ್ಕೆ ಬರಲಿಲ್ಲ. ಈಗಿನ ಸಂಸದರಿಗೆ ಮುಖತಃ 2 ಸಲ ಹೋಗಿ ಕೊಟ್ಟು ಒಮ್ಮೆ ಬಂದು ನಮಗೆ ಅದರ ಬಗ್ಗೆ ಏನು ಅದು ಈ ಕಾಮಗಾರಿ ಎಲ್ಲ ಮುಗಿದ ಮೇಲೆ ನೋಡು ಅಂತ ಹೇಳಿ ನಮಗೆ ಒಂದು ಏನದರ ಬಗ್ಗೆ ಭರವಸೆ ಕೊಡ್ಲಿಲ್ಲ. ಇಷ್ಟವರದ್ದು ಹಾಗೆ ಒಂದು ಡಿವೈಡರ್, ಮತ್ತೊಂದು ನಮ್ಮ ಈ ಮಂಗಳೂರು ಬ್ಯಾಂಗ್ಳೂರು ರಸ್ತೆ ಮತ್ತೆ ಮಾನಿ ಮೈಸೂರು ಹೈವೇ, ಅದಕ್ಕೆ ಸಂಪರ್ಕ ರಸ್ತೆ ಒಂದಿದೆ ನಮ್ಮ ಬುಡೋಲಿಂದ ನೇರ್ಲಗಟ್ಟೆ ಕ್ರಾಸ್. ಅದರಲ್ಲಿ ಭಜನಾ ಮಂದಿರ ಇದೆ, ನಮ್ಮ ಗ್ರಾಮ ಪಂಚಾಯತ್ ಕಚೇರಿ ಇದೆ, ಶಾಲಾ ಇದೆ, ಮಸೀದಿ ಇದೆ ಆ ರಸ್ತೆಯ ಮಧ್ಯದಲ್ಲಿ. ಅದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಆಗ್ಲಿಲ್ಲ. ಅಲ್ಲಿಗೆ ಒಂದು ಕಂಪ್ಲೀಟ್ ರಸ್ತೆಯನ್ನು ಕಡಿದು ನಮ್ಗೆ ಅಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲ. ಈಗ ಅದನ್ನು ಈಗಿನ ಸಂಸದರಿಗೆ ಮುಖತಃ ಬಂದು ತೋರಿಸಿದ್ದೇವೆ, ಅಲ್ಲಿ ಸ್ಥಳ ಕರೆತು, ಅದಕ್ಕೆ ಅವರು ಸ್ಪಂದಿಸಿಲ್ಲ. ಅಲ್ಲ, MLA MP ಗಳು ಸ್ಪಂದಿಸ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾಗರಿಕರು, ಸಾರ್ವಜನಿಕರು ಕೇಳುದು ಯಾರ ಹತ್ರ? ಶಾಸಕರ ಹತ್ರ ನಾವು ವಾಪಸ್ ಹೋಗಿ ಅವರ ಹತ್ರ ಮಾತಾಡಿದೆವು. ನಾವು ಸಂಸದರನ್ನು ಕರೆದು ವಿಷಯ ತಿಳಿಸಿದೆವು, ಅವರು ಏನು ಸ್ಪಂದಿಸಲಿಲ್ಲ. ಅದಕ್ಕೆ ಅವರು ಹೇಳಿದ್ರು, ನಾನು ಅದರ ಬಗ್ಗೆ ನಿಮಗೆ ಇದು ನ್ಯಾಯ ಒದಗಿಸಿ ಕೊಡ್ತೇನೆ, ಅದರ ಪರಿಹಾರ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಷ್ಟವರೆಗೆ ಏನು ಆಗಲಿಲ್ಲ, ಭರವಸೆ ಕೊಟ್ಟಿದ್ದಾರೆ. ಅದರಲ್ಲಿ ಜನರಿಗೆ ಉತ್ತರವನ್ನು ಅಧ್ಯಕ್ಷರು ಕೊಡ್ಬೇಕಲ್ಲ, ಏನಾದ್ರೂ ತೊಂದರೆ ಆದ್ರೆ. ಸಂಸದರು ಬರುವಾಗ ನಾವು 100-150 ಜನ ಸೇರಿದ್ದೇವೆ ಅಲ್ಲಿ. ಖಾಲಿ ಒಂದು ಪಕ್ಷದವರು ಎಲ್ಲ ಗ್ರಾಮಸ್ಥರು ಸೇರಿ ಅಲ್ಲಿ ಏನು ಪಕ್ಷ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಲ್ಲ ಬೇರೆ ಪಕ್ಷ ಎಲ್ಲ ಸೇರಿ ಅವರ ಹತ್ರ ಒಂದು ಮನವಿ ಕೊಟ್ಟಿದ್ದೇವೆ. ಅದ್ರವರು ಸ್ಪಂದಿಸಲಿಲ್ಲ. ಈಗಲ್ಲ ಕೊನೆಯದಾಗಿ ಮೊನ್ನೆ ನಾವು ಪ್ರಧಾನಮಂತ್ರಿಗೆ ಒಂದು ಮನವಿಯನ್ನು ಪತ್ರ ಬರ್ದಿದ್ದೇವೆ. ಅದಕ್ಕೆ ಏನು ಇಷ್ಟವರೆಗೆ ಬರಲಿಲ್ಲ. ಅದು ಇಷ್ಟು ಇತ್ತೀಚೆಗೆ ಒಂದು 2 ವಾರ ಮೊದಲು ನಾವು ಬರ್ದ ಪ್ರಧಾನಮಂತ್ರಿಯವರು ಸ್ಪಂದಿಸ್ತಾರೆ ಎನ್ನುವಂತ ಒಂದು ಆಶಾ ಎಲ್ಲ ಉಲ್ಲೇಖ ಮಾಡಿದ್ದೇವೆ. ಯಾರ್ಯಾರಿಗೆ ನಾವು ಮನವಿ ಕೊಟ್ಟಿದ್ದೇವೆ, ಅಧಿಕಾರಿಗಳಿಗೆ KNR ವರ್ಕ್ ಮಾಡುವಂತದ್ದು, ಕೆಲಸ ಮಾಡುವಂತದ್ದು, ಮತ್ತೆ ಹೈವೇ ಅವರಿಗೆ ಸಹ ಕೊಟ್ಟಿದ್ದೇವೆ, ಸಂಬಂಧಪಟ್ಟ ಇಲಾಖೆಯವರಿಗೆ. ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಅದರ ಇದು ಪ್ರೂಫ್ ನಮ್ಮ ಹತ್ರ ಉಂಟು, ಯಾರ್ಯಾರಿಗೆ ಕೊಟ್ಟಿದ್ದೇವೆ ಅಂತ ಹೇಳಿ. ಪೆರಾಜೆ ಗ್ರಾಮ ಪಂಚಾಯತ್ ನಲ್ಲಿ ಘನತ್ಯಾಜ್ಯ ಘಟಕದ ನಿರ್ವಹಣೆ ಹೇಗೆ ನಡೆಯುತ್ತೆ? ಒಳ್ಳೆಯ ರೀತಿಯಲ್ಲಿ ಇದೆ. ನಮ್ಮ ಗ್ರಾಮದಲ್ಲಿ ಘನತ್ಯಾಜ್ಯ ಘಟಕ ಇದೆ. ಈಗ ಮಾನಿ ಪಂಚಾಯತ್ ಮತ್ತು ಪೆರಾಜೆ ಪಂಚಾಯತ್ ಸಹಯೋಗದಲ್ಲಿ ಅಲ್ಲಿ ಘಟಕ ಮಾಡಿದ್ದು ನಮ್ಮ ಪೆರಾಜೆಯಲ್ಲಿ. ಈಗ ಅವ್ರ ಮಾನಿಯವರು ಸಹ ನಮ್ಮಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಅವರ ಏನಾದ್ರು ಇದು ಕಸ ಇದ್ರೆ ನಮ್ಮಲ್ಲಿ ಬಂದು ಡಂಪ್ ಮಾಡ್ತೇವೆ. ನಾವು ವಾರಕ್ಕೆ 2 ಸಲ ಗ್ರಾಮಕ್ಕೆ ವಾಹನ ಕಳಿಸ್ತಾ ಇದ್ದೇವೆ, ಸ್ವಂತ ವಾಹನ ಎಲ್ಲ ಖರೀದಿ ಮಾಡಿ. ಕಸ ವಿಲೇವಾರಿಗೆ ವ್ಯವಸ್ಥೆಯನ್ನು ಖಾಲಿ ವಾಹನದ ಮುಖಾಂತರ ಕಸ ವಿಲೇವಾರಿಯನ್ನು ಮಾಡ್ತಾ ಇದ್ದೇವೆ. ಘಟಕ ಸಹ ನಮ್ಮ ಗ್ರಾಮದಲ್ಲೇ ಇದೆ. ಸ್ವಂತ ವಾಹನ ಖರೀದಿ ಮಾಡಿ 6.5 ಲಕ್ಷ ರೂಪಾಯಿಗೆ ಖರ್ಚು ಮಾಡಿ ವಾಹನ ಖರೀದಿ ಮಾಡಿ ವಾರಕ್ಕೆ 2 ಸಲ ಇಡೀ ಗ್ರಾಮಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಪೆರಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಸ ವಿಲೇವಾರಿಯಲ್ಲಿ
ಪೆರಾಜೆ ಗ್ರಾಮ ಪಂಚಾಯತ್ ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀರಿ. ಗ್ಯಾರಂಟಿ ಸರಿ ಇದೆ. ಪೆರಾಜೆ ಗ್ರಾಮ ಪಂಚಾಯತ್ನ ಮಧ್ಯಭಾಗದ ರಸ್ತೆಯಲ್ಲಿ ಊರವರು ಪರ ಊರಿನವರು ಕಸವನ್ನೆಲ್ಲ ಬಿಸಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಪಂಚಾಯತ್ ಮೌನ ಆಗಿದೆ ಅಂತ ಹೇಳಿ ಅಪವಾದ ಇದೆ ನಿಮಗೆ. ಇಲ್ಲ, ಈಗ ನೀವು ಬಂದು ನೋಡಿದ್ರು ಈಗ ಅಂತ ಒಂದು ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನೆಲ್ಲ ಬಂದು ಕತ್ತಲೆಗೆ ಬಂದು ನಾವೀಗ ಇತ್ತೀಚೆಗೆ 2-3 ತಿಂಗಳ ಮುಂದೆ ಒಂದು 2 ಸೋಲಾರ್ ಇದು ಹಾಕಿದ್ವಿ. ಎಂತ ಲೈಟ್ ಅನ್ನ ಅಲ್ಲ ಲೈಟ್ ಅಲ್ಲ, ಸಾರಿ, ಸಿಸಿ ಕ್ಯಾಮೆರಾ ಹಾಕಿದ್ದೇವೆ, ಸೋಲಾರ್ ಸಿಸಿ ಕ್ಯಾಮೆರಾ. ಆ ನಂತರ ನಮ್ಮಲ್ಲಿ ಅಷ್ಟು ಸಮಸ್ಯೆ ಇಲ್ಲ ಈಗ. ಮೊದ್ಲಿತ್ತು ನಾವು ಹೋಗ್ತೇವೆ. ಆದ್ಮೇಲೆ ಒಂದು ಅಲ್ಲಿ ಲೋಕಲ್ ಒಂದು ಅಲ್ಲಿ ಕ್ವಾರ್ಟರ್ಸ್ನವರಿಗೆ ಒಂದು 2-3 ಮನೆಯವರಿಗೆ ಅಲ್ಲಿ ಕಸ ಬಿಸೋರಿಗೆ ನಾವು ದಂಡ ಎಲ್ಲ ಹಾಕಿದ್ದೆವು. ಆನಂತರ ಈಗ ಸಾಧಾರಣ ಒಂದು 80% ಅದು ಸಾಲ ಆಗಿದೆ. ಇಲ್ಲ, ಈಗ ಯಾರು ಬಂದು ಕಸ ಬಿಸಾಡಿ ಹೋಗುದಿಲ್ಲ. ಹೊರಗಿನವರು ಬಂದು ಕೆಲವು ಕಡೆ ಹೊರಗಿನವರೇ ಬಂದು ಅದೆಲ್ಲ ರಾತ್ರಿ ಹೊತ್ತು ಗಾಡಿಯಲ್ಲಿ ಬಂದು ಕಸ ಬಿಸಾಡ್ತಾರೆ ಅನ್ನುವಂತ ಅಪವಾದ ಉಂಟು. ಅದಕ್ಕೆ ಪಂಚಾಯತ್ ಮೌನವಾಗಿದೆ. ಅದಕ್ಕೆ ಸಹ ನಾವು ಈಗ ರಾತ್ರಿ ಒಂದು 2 ಹುಡುಗರನ್ನು ರೌಂಡ್ಸ್ಗೆಲ್ಲ ಹಾಕಿ ಇಟ್ಟಿದ್ದೇವೆ. ಅದಕ್ಕೆ ನಾವು ಸಂಭಾವನೆ ಕೊಟ್ಟು ಇಷ್ಟವರೆಗೆ ಯಾರು ನಮ್ಗೆ ಸಿಗ್ಲಿಲ್ಲ. ಅಂದ್ರೆ ಕೆಲವು ಲೈಟ್ ಇಲ್ಲದ ಕಡೆ, ಮನೆ ಇಲ್ಲದ ಕಡೆ 2 ವೀಲರ್ ಅಲ್ಲಿ ಬಂದು ದ್ವಿಚಕ್ರದ ವಾಹನದಲ್ಲಿ ಬಂದು ಬಿಸಾಡ್ತಾರೆ. ಅಂತ ಸಮಸ್ಯೆಗಳಿದ್ರೆ ಪಂಚಾಯತಿಗೆ ಬಂದು ಕಂಪ್ಲೇಂಟ್ ಕೊಡ್ಲಿ. ನಾವು ಅಲ್ಲಲ್ಲಿ ಬೋರ್ಡ್ ಹಾಕಿದ್ದೇವೆ, 5-6 ಕಡೆ ಬೋರ್ಡ್ ಹಾಕಿದ್ದೇವೆ. ಯಾರಾದ್ರೂ ಹೊರಗಿನವರ ಆಗ್ಲಿ ಒಳಗಿನ ಗ್ರಾಮದವರಾಗ್ಲಿ ಕಸ ಇಲ್ಲಿ ತಂದು ಹಾಕಿದ್ರೆ ಅವರ ಒಂದು ಫೋಟೋ ತೆಗೆದು ನಮಗೆ ಪಂಚಾಯತಿಗೆ ಮಾಹಿತಿ ಕೊಡಿ. ನೀವು ಕೊಟ್ಟ ಮಾಹಿತಿಯನ್ನು ಗೌಪ್ಯವಾಗಿರ್ತೇವೆ, ಅವರ ಮೇಲೆ ನಾವು ಶಿಸ್ತು ಕ್ರಮ ತಗೊಳ್ತೇವೆ ಅಂತ ಹೇಳಿ ನಾವು ಇದು ಮಾಡಿದ್ದೇವೆ. ಬೋರ್ಡ್ಸ್ ಹಾಕಿದ್ದೇವೆ. ಅಲ್ಲಿ ಮೊದಲು ಎಲ್ಲಿ ಕಸ ಹಾಕ್ತಿದ್ದಾರೋ ಆ ಕಡೆ ಎಲ್ಲ ಬೋರ್ಡ್ ಹಾಕಿದ್ದೇವೆ. ಮನೆ ತೆರಿಗೆ ಮತ್ತು ಕಟ್ಟಡ ತೆರಿಗೆಯನ್ನು ವಸೂಲಾತಿ ಹೇಗಿದೆ? ನಮ್ಮಲ್ಲಿ 100% ಎಲ್ಲ ನಮಗೆ ಕಲ್ಸಲ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಯಾವುದು ಮನೆ ತೆರಿಗೆ ಎಲ್ಲ ತೆರಿಗೆ ಸಂಪೂರ್ಣ ವಸೂಲಾತಿಯನ್ನು ನಮ್ಮ ಸಿಬ್ಬಂದಿಗಳದ್ರಲ್ಲಿ ಒಳ್ಳೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ ಜಿಲ್ಲಾ ಪಂಚಾಯತಿಯಿಂದ ಅದರ ಪ್ರಶಸ್ತಿ ಸಹ ಬಂದಿದೆ. ಅಂದ್ರೆ ಅದಕ್ಕೆ ನಮ್ಮ ಈ ಸಲ 3-4 ತಿಂಗಳ ಮೊದಲು ನಮ್ಮ PDO ಎಲ್ಲ ಚೇಂಜ್ ಆದ್ರು. ಮೊದಲು ನಮ್ಮ PDO ಎಲ್ಲ ಅದಕ್ಕೆಲ್ಲ ಒಳ್ಳೆ ಸಹಕಾರ ಕೊಡ್ತಿದ್ರು. ಪೆರಾಜೆ ಗ್ರಾಮ ಪಂಚಾಯತ್ನ ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆ ಸಾಧಾರಣ 2011ನೇ ಜನಗಣತಿ ಪ್ರಕಾರ 3242 ಇತ್ತು. 2011 ಜನಗಣತಿ ಪ್ರಕಾರ. ಮತದಾರರು ಸಾಧಾರಣ 2000 ಅದು ಇತ್ತೀಚಿನ ಕಳೆದ ವಿಧಾನಸಭಾ ಇದ್ರಲ್ಲಿ 2600 ಮತದಾರರಿದ್ರು. ಅದರಲ್ಲಿ ಮಹಿಳೆಯರು ಎಷ್ಟಿದ್ದಾರೆ, ಪುರುಷರು ಎಷ್ಟಿದ್ದಾರೆ? ಮಹಿಳೆಯರು ಸಾಧಾರಣ 2011ನೇ ಜನಗಣತಿ ಪ್ರಕಾರ 1460 ಪುರುಷರು, 1482 ಮಹಿಳೆಯರು. ಸರಿ ಇದ್ದಾರೆ ಪುರುಷರು ಮಹಿಳೆಯರು. ಈಗ ಅದು ಈಗ ಜಾಸ್ತಿ ಆಗಿರ್ಬೋದು, ಡಬಲ್ ಆಗಿರ್ಬೋದು. ಅಂಗನವಾಡಿ ಗ್ರಾಮದಲ್ಲಿ ಅಂಗನವಾಡಿ ಎಷ್ಟಿದೆ? ನಿರ್ವಹಣೆ ಹೇಗಿದೆ? 5 ಇದೆ, ಒಳ್ಳೆ ರೀತಿ ಇದೆ. ನಿರ್ವಹಣೆ ಎಲ್ಲ ಹೋಗ್ತಾ ಇದ್ದೀರಾ ಅಧ್ಯಕ್ಷರು? ಹೌದೌದು, ನಾವು ಪ್ರತಿ ತಿಂಗಳು ಭೇಟಿ ಕೊಡ್ತಾ ಇದ್ದೇವೆ. ಸಮಸ್ಯೆಗಳು ಏನಿಲ್ಲ? ಸಮಸ್ಯೆಗಳು ನಮಗೆ ಗೊತ್ತಿದ್ದ ಪ್ರಕಾರ ಏನಿಲ್ಲ. ಮತ್ತೆ ಒಂದು ಅಂಗನವಾಡಿಗೆ ಇತ್ತೀಚೆಗೆ ಹೊಸ ಕಟ್ಟಡ ಇತ್ತು. NRG ಅಲ್ಲಿ ಒಂದು ಶಾಸಕರು ಅನುದಾನ ಕೊಟ್ಟಿದ್ರು. ಮತ್ತೆ NRG ಅಲ್ಲಿ ಒಂದು 5 ಲಕ್ಷ ಶಾಸಕರು ಅನುದಾನ ಕೊಟ್ಟಿದ್ರು ಅಂತ ಹೇಳ್ತೀರಿ ನೀವು. ಹಾಗಾದ್ರೆ ಅನುದಾನ ಬರ್ಲಿಲ್ಲ ಅಂತ ಹೇಳ್ತೀರಿ ನೀವು? ಸಾರ್ವಜನಿಕ ಕಾಮಗಾರಿಗೆ ಅಂತ ಹೇಳಿ ಬರ್ಲಿಲ್ಲ, ಶಾಲೆಗೆ ಮಾತ್ರ ಬಂದಿದೆ ಅಂತ ಹೇಳ್ತಾರೆ. ಅಂಗನವಾಡಿ ಶಾಲೆಗೆ ಕೊಟ್ಟಿದ್ರು. ಮತ್ತೆ ಕೆಲವು ರಸ್ತೆ ಕೊಟ್ಟಿದ್ದಾರೆ, ಕೊಡ್ಲಿಲ್ಲ ಅಂತ ಹೇಳಿ. ನಮ್ಮಲ್ಲಿ ಈಗ ಬಾರಿ ಮುಖ್ಯ ಒಂದು ರಸ್ತೆ ಅಂದ್ರೆ ಮಡಲ ಜೋಗಿ ಬಿಟ್ಟು ರಸ್ತೆ ಅಂತ ಹೇಳಿದೆ. ಅದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇರುವಾಗ ಅಲ್ಲಿ ವಿನಾಯಕ್ ಕುಮಾರ್ ಶಾಸಕರು ಇರುವಾಗ ಆ ರಸ್ತೆಗೆ ಡಾಮರೀಕರಣ ಆಯ್ತು. ಆ ನಂತರ ಇಷ್ಟವರೆಗೆ ಸಾಧಾರಣ ಒಂದು ಅಲ್ಲಿ 200 ಮನೆ ಇದೆ. ಹೆಚ್ಚಾಗಿ ಅದು ಅಲ್ಪಸಂಖ್ಯಾತರ ಮನೆ ಇದೆ, ಅದು ಅಲ್ಪಸಂಖ್ಯಾತರ ಕಾಲೋನಿ ಅಂತ ಹೇಳಿ ಇದೆ. ಅದಕ್ಕೆ ಯಾರು ಒಂದು ಇಷ್ಟವರೆಗೆ ಅನುದಾನ ಕೊಡ್ಲಿಲ್ಲ. ಇತ್ತೀಚೆಗೆ ನಾವು ಪಂಚಾಯತಿಂದ 5 ಲಕ್ಷ ರೂಪಾಯಿ ಅನುದಾನ ಇಟ್ಟು ಅದಕ್ಕೆ ಸ್ವಲ್ಪ ಡಾಮರೀಕರಣ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತೆ ಪ್ರತಿ ವರ್ಷ ನಾವು ಪಂಚಾಯತಿಂದ ಅದಕ್ಕೆ ಏನಾದ್ರು ಜಲ್ಲಿ ಹುಡಿಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಗ್ರಾಮ ಪಂಚಾಯತ್. ಅದನ್ನು ನಾವು ಶಾಸಕರಿಗೂ ಎಲ್ಲರಿಗೂ ನಮ್ಮ ಮಾಜಿ ಸಚಿವರಿಗೆಲ್ಲ ಮನವಿ ಕೊಟ್ಟಿದ್ದೇವೆ. ಅದು ಸಹ ಇಷ್ಟವರೆಗೆ ಆಗ್ಲಿಲ್ಲ. ಭರವಸೆ ಕೊಟ್ಟಿದ್ದಾರೆ ಸಚಿವರು, ಭೇಟಿ ಕೊಡ್ತೇನೆ. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೇಗಿದೆ? ನೀರಿನ ಸಮಸ್ಯೆ ನಮಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆದ್ಮೇಲೆ ನೀರಿನ ಸಮಸ್ಯೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಗ್ರಾಮ ಕುಡಿಯುವ ನೀರಿನ ಹೊರತೆಯಲ್ಲಿ ಮನೆಗೆ ನೀರಿದೆ. ನೀರಿನ ಹೊರತೆ ಅಂದ್ರೆ ಅದು ಹೊರತೆ ನಮಗೆ ಅಷ್ಟು ಎಫೆಕ್ಟ್ ಅಂತ ಇಲ್ಲ, ಕೃಷಿಗೆಲ್ಲ ಎಫೆಕ್ಟ್ ಆಗಿರ್ಬೋದು. ನಮಗೆ ಕುಡಿಯುವ ನೀರಿಗೆ ಅಂದ್ರೆ ಅಲ್ಲೇ ನಮ್ಮ ಬಹುಗ್ರಾಮ ಘಟಕ ಇರುವುದು ನಮ್ಮ ಗಡಿಯಾರದಲ್ಲಿ, ಪೆರಾಜೆ ಗ್ರಾಮದಲ್ಲಿ ಇರುವುದು. ಅದು 6 ಗ್ರಾಮಕ್ಕೆ ಉಂಟು. ನಮ್ಮ ಕಡೇಶ್ವಾಲ್ಯ, ಪೆರಾಜೆ ಬಹು ಗ್ರಾಮ ಕುಡಿಯುವ ನೀರಿನ ಘಟಕ 6 ಗ್ರಾಮಗಳಿಗೆ ಉಂಟು. ನಮ್ಮ ಪೆರಾಜೆ ಗ್ರಾಮ ಪ್ರತಿ ಮನೆಗೂ ಅದರಿಂದ ಸಂಪರ್ಕ ಇದೆ. ಈಗ ಪೆರಾಜೆ ಗ್ರಾಮ ಪಂಚಾಯತ್ ನೀರಿನ ಬರ ಇಲ್ಲ, ಯಾವುದಿಲ್ಲ. ಇತ್ತೀಚೆಗೆ JJM ಅಲ್ಲಿ ಸಹ ವಾಪಸ್ ಪೈಪ್ ಲೈನ್ ಎಲ್ಲ ಬೇರೆ ಇದು ಮಾಡಿ ಅದಕ್ಕೆ ಮೀಟರ್ ಎಲ್ಲ ಅಳವಡಿಸಿದೆ. ಇನ್ನು ಕೆಲವು ಮೀಟರ್ ಗ್ರಾಮದಲ್ಲಿರುವಂತ ಮೂಲಭೂತ ಸಮಸ್ಯೆ ನೀರಿನ ಸಮಸ್ಯೆ ನಮ್ಮಲ್ಲಿ ಅದು ಇಲ್ಲ. ಅದು ಇವತ್ತು ನೀವು ಒಂದು ಮನೆ ಬಂದು ಎಂಕ್ವೈರಿ ಮಾಡಿದ್ರು ಸಮಸ್ಯೆ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಇಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಂಥಾಲಯದ ಬಗ್ಗೆ, ಗ್ರಂಥಾಲಯ ಹೇಗಿದೆ? ಗ್ರಂಥಾಲಯದ ನಿರ್ವಹಣೆ ಹೇಗಿದೆ?
ಸರ್ ಗ್ರಂಥಾಲಯ ನಮ್ದು ಇಷ್ಟವರೆಗೆ ಆಗ್ಲಿಲ್ಲ. ಆಲ್ರೆಡಿ ಇವಾಗ ಶಾಸಕರು ಅದಕ್ಕೆ ಅನುದಾನ ಎಲ್ಲ ಇಟ್ಟಿದ್ದಾರೆ, ಒಂದು 12 ಲಕ್ಷ ರೂಪಾಯಿ ಅನುದಾನ. ಯಾಕೆ ಆಗ್ಲಿಲ್ಲ ಅದು? ಅಂದ್ರೆ ನಮ್ಮಲ್ಲಿ ನಮ್ಗೆ ಪಂಚಾಯತ್ಗೆ ಸ್ವಂತ ಜಾಗ ಅಂತ ಹೇಳಿ ಇರ್ಲಿಲ್ಲ. ಅದ ನಮ್ಮ ಪೆರಾಜ ಗ್ರಾಮದ ಬುಡೋಲಿ ಅಂತೇಳಿ, ನಮ್ಮ ಪೆರಾಜ ಗ್ರಾಮ ಹೃದಯ ಭಾಗ, ಅಲ್ಲಿ ಒಂದು ಪಾರ್ಟಿ ಅಂದ್ರೆ ಅವರು ಪರ್ಚೇಸ್ ಮಾಡಿದ್ರು. ಅದರಲ್ಲಿ 3 ಎಕರೆ ವರ್ಗ ಇತ್ತು, ಅದರಲ್ಲಿ 3.5 ಎಕರೆ ಕುಸ್ಕಿ ಸ್ಥಳ ಇತ್ತು. ಅದಕ್ಕೆ ನಾವು ಪಂಚಾಯತ್ಗೆ ಬೇಕಂತೇಳಿ ಸರ್ಕಾರಕ್ಕೆ ಬರ್ಕೊಂಡು, ನಮ್ಗೆ ಪಂಚಾಯತ್ಗೆ ಇಲ್ಲಿ ಬೇರೆ ಪಂಚಾಯತ್ ಕಟ್ಟಡ ಯಾವ್ದ್ರಲ್ಲಿ ಉಂಟು ಈಗ? ಪಂಚಾಯತ್ ಕಟ್ಟಡ ಸರ್ ಈಗ ಸ್ವಂತ ಕಟ್ಟಡದಲ್ಲಿ ಇದೆ. ಅಂದ್ರೆ ಅದು ನಮ್ಮ ಒಂದು ಯೂತ್ ಕ್ಲಬ್ ಇದ್ದು ಜಾಗ ಇತ್ತು, ಒಂದು 26 ಸೆನ್ಸ್. ಅದರಲ್ಲಿ ಏನೋ ಅದು ಸ್ವಲ್ಪ ಅದು ನಮ್ದೆಲ್ಲ ಅದರಲ್ಲಿ ನಾವು ಸ್ವಲ್ಪ ತಪ್ಪು ಮಾಡಿದಂತೆ ನಮಗೆ ಗೊತ್ತಾಗ್ತದೆ. ಅದು ನಾವು ಫಸ್ಟ್ ನಮ್ಮಲ್ಲಿ ಪಂಚಾಯತ್ ಕಟ್ಟಡ ಅಂತ ಹೇಳಿ ಮಾನಿ ಪೆರಾಜೆ ಬೈಪರ್ತಿಕೇಶನ್ ಬರುವಾಗ ಇಲ್ಲಿ ಆಫೀಸಿಗೆ ಜಾಗ ಇರ್ಲಿಲ್ಲ. ಆಗ ನಮ್ಮ ಸುವರ್ಣ ಗ್ರಾಮ ಅಂತೇಳಿ ನಮಗೆ ಒಂದು ರಮಣತ್ರ ಶಾಸಕರಿರುವಾಗ ಒಂದು ಸ್ಕೀಮ್ ಕೊಟ್ಟಿದ್ರು, ಅಲ್ಲ ಶಾಸಕರಾಗಿ ಫಸ್ಟಿಗೆ 65 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ರು. ಫಸ್ಟ್ ನಾವು ಪಂಚಾಯತ್ ಇದಾಗುವಾಗ, ಆಗ ಮಾನಿ ಪಂಚಾಯತ್ ಪೆರಾಜೆ ಪಂಚಾಯತ್ ಇರ್ಲಿಲ್ಲ. ಅದರಲ್ಲಿ ಒಂದು ಆ ಸುವರ್ಣ ಗ್ರಾಮ ಯೋಜನೆ ಅಂತೇಳಿ ಅದರಲ್ಲಿ 10 ಲಕ್ಷ ರೂಪಾಯಿ ಒಂದು ಸಮುದಾಯ ಭವನಕ್ಕೆ ಉಪಯೋಗ ಮಾಡ್ಬೇಕಂತ ಹೇಳಿ ಇತ್ತು. ನಾವು ಇದರಲ್ಲಿ ಪೆರಾಜೆ ಶಾಲೆಯ ಒಂದು ಪಕ್ಕ, ಸರ್ಕಾರಿ ಶಾಲೆಯ ಪಕ್ಕ ಒಂದು ಸಮುದಾಯ ಭವನ ಅಂತೇಳಿ, ಸುವರ್ಣ ಸಮುದಾಯ ಭವನ ಅಂತೇಳಿ ಮಾಡಿದ್ದೆವು. ನಮ್ದು ಪಂಚಾಯತ್ ವೈಪರ್ತಿಕೇಶನ್ ಆಗಿ ಬರುವಾಗ ಅದರಲ್ಲಿ ನಾವು ಪ್ರಥಮವಾಗಿ ಆಫೀಸ್ ಮಾಡಿದ್ದೆವು, ಪಂಚಾಯತ್ ಆಫೀಸ್. ಮತ್ತೆ ಪಂಚಾಯತ್ಗೆ ಅನುದಾನ 4 ವರ್ಷ ಮುಂದಿನ ಅವಧಿಯಲ್ಲಿ ಪಂಚಾಯತ್ಗೆ ಅನುದಾನ ಎಲ್ಲ ಬಂತು. ಈಗ ಅಲ್ಲಿ ಒಂದು ನಮ್ಮ ಯುವಕ ಮಂಡಲದ ಜಾಗ ಇತ್ತು. ಅದು ಅವಾಗ ಆ ಟೈಮಲ್ಲಿ ಪುಷ್ಪ ಅಂತೇಳಿ ನಮ್ಮಲ್ಲಿ ಅಧ್ಯಕ್ಷರಿದ್ರು. ಮತ್ತೆ ನಮ್ಮ ಪಂಚಾಯತ್ ಸದಸ್ಯರು ತಿಮ್ಮಪ್ಪ ಗೌಡ, ನೀಲಯ ಪೂಜಾರಿ, ಮತ್ತೆ ಇಂದಿರಾ ಅಂತೇಳಿ ಎಲ್ಲ ಇದ್ರು. ಅದು ನಮ್ದು ಸಹ ಅದರಲ್ಲಿ ತಪ್ಪುಂಟು ಇಲ್ಲ ಅಂತೇಳಿ ನಾವು ಆ ಯುವಕ ಮಂಡಲದ ಜಾಗದಲ್ಲಿ ಅದಕ್ಕೆ ಪಂಚಾಯತ್ ಕಟ್ಟಡಕ್ಕೆ ಅಂತೇಳಿ ಒಂದು ಅವಕಾಶ ಮಾಡಿ ಕೊಟ್ಟೆವು. ನೀವೊಂದು ಯುವಕರ ನಾಯಕನಾಗಿ ಯುವಕ ಮಂಡಲಗಳಲ್ಲೆಲ್ಲ ದುಡಿದಂತ. ಹೌದೌದು, ಅದಂದ್ರೆ ಸರ್ ಅದೊಂದು ಏನಾಯ್ತು ಅಂತ ಹೇಳಿ, ನಮ್ಮ ಗ್ರಾಮ ಸಭೆಯಲ್ಲಿ ಪಂಚಾಯತ್, ನಾನು ಆವಾಗ ಸದಸ್ಯನಾಗಿರ್ಲಿಲ್ಲ, ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ, ಪಂಚಾಯತ್ ಗ್ರಾಮ ಸಭೆಯಲ್ಲಿ ಎಲ್ಲ ಒಂದು ನಿರ್ಣಯ ಮಾಡಿದ್ದೆವು. ನಾನು ಸಹ ಹೇಳಿ ನಿರ್ಣಯ ಮಾಡಿದ್ದು ಅಂದ್ರೆ ಪಂಚಾಯತ್ಗೆ ಕಟ್ಟಡ ಆಗುವ ಸಂದರ್ಭ ನಮ್ಮ ಯುವಕ ಮಂಡಲಕ್ಕೆ ಉಚಿತವಾಗಿ ಒಂದು ಕೊಠಡಿ ಕೊಡ್ಬೇಕಂತ ಹೇಳಿ ಜಾಗ ಬಿಟ್ಟು ಕೊಡ್ತೇವೆ ಅಂದ್ರೆ ಆ ಒಪ್ಪಂದ ಪ್ರಕಾರ ಕೊಟ್ಟದ್ದು. ಅದು ಆ ಒಪ್ಪಂದ ಎಲ್ಲ ಮತ್ತೆ ಮುರಿದು ಹೋಯ್ತು. ಮತ್ತೆ ವಾಪಸ್ ನಮ್ಮ ಈಗಿನ ಯುವಕರೆಲ್ಲ ಸೇರಿ, ನಮ್ಮ ದೀಪಕ್ ಅಂತೇಳಿ ಒಬ್ರು ಇದ್ರು, ನಮ್ಮ ಯುವಕ ಮಂಡಲದ ಸದಸ್ಯರು, ಲಾಯರ್, ಮತ್ತೆ ಇವರು ಮನೋಜ್, ಮತ್ತೆ ಈಗಿನ ಕಲ್ದಾವದಲ್ಲಿ ಬಾಬು ಮಾಸ್ಟರ್ ಅಂತೇಳಿ ನಮ್ಮ ಅಧ್ಯಕ್ಷರಿದ್ರು, ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಅವರೆಲ್ಲ ಶ್ರಮದಿಂದ ಮತ್ತೆ ನಮ್ದು ಸಹ ಹಿನ್ನೆಲೆ ಸೇವೆಯಿಂದ ಈಗ ವಾಪಸ್ 6 ಸೆನ್ಸ್ ಜಾಗ ಯುವಕ ಮಂಡಲಕ್ಕೆ ಇದಾಯ್ತು. ಸರ್ಕಾರದಲ್ಲಿ ಅನುಮೋದನೆ ಆಯ್ತು. ಯುವಕ ಮಂಡಲದ ಹೆಸರಲ್ಲಿ RTC ಮಾಡ್ಬೇಕಂತೇಳಿ ಈಗ ಇದಾಯ್ತು. ಹಾಗೆ ಯುವಕ ಮಂಡಲ ಸಹ ಬಿಲ್ಡಿಂಗ್ ಆಗ್ತಾ ಉಂಟು. ಗ್ರಂಥಾಲಯ ಯಾಕಿಲ್ಲ? ಗ್ರಂಥಾಲಯ ಸರ್ ನಮ್ಮಲ್ಲಿ ಸ್ವಂತ ಜಾಗ, ಪಂಚಾಯತ್ ಅಂತೇಳಿ ಸ್ವಂತ ಜಾಗ ಇರ್ಲಿಲ್ಲ. ಅದು ನಾನು ಹೇಳಿದಲ್ಲ, ಬುಡೋಲಿಯಲ್ಲಿ ಒಂದು 3 ಎಕರೆ ಒಬ್ರ ಹತ್ರ ಕುಮ್ಕಿ ಇತ್ತಂತೇಳಿ, ಅದಕ್ಕೆ ನಾವು ಸರ್ಕಾರಕ್ಕೆ ಬರ್ಕೊಂಡೆವು. ಆಕ್ಚುಲಿ ನಾವು ಆ ಸರ್ವೆ ನಂಬರ್ ಹಾಕಿ ಅದರಲ್ಲಿ ಕೊಡ್ಬೇಕಂತ ನಾವು ಕೇಳಲಿಲ್ಲ. ನಮಗೆ ಪಂಚಾಯತ್ಗೆ 3 ಎಕರೆ ಜಾಗ ಕೊಡ್ಬೇಕಂತೇಳಿ ನಮಗೆ ಯಾವುದೇ ಇದು ಕಮರ್ಷಿಯಲ್ ಏನು ಮಾಡುವುದಾದ್ರೆ ನಮ್ಮಲ್ಲಿ ಜಾಗ ಇಲ್ಲ, ಮಾರ್ಗದ ಬದಿ ಕೊಡ್ಬೇಕಂತ ನಾವು ಸರ್ಕಾರಕ್ಕೆ ಬರ್ಕೊಂಡೆವು. ಆಗ AC ಅವರಿಂದ, DC ಅವರಿಂದ AC ಗೆ ಬಂದು, AC ತಹಸೀಲ್ದಾರ್ಗೆ ಬಂದು, RI ಗೆ ಬಂದು ನಮಗೆ ಎಲ್ಲಿ ಜಾಗ ಅಂತ ಹೇಳಿ ತೋರಿಸಿ ಅಂತೇಳಿ ಬಂದು, ನಾವು ಅಲ್ಲಿ ಸರ್ಕಾರಿ ಜಾಗ ಇದರಲ್ಲಿ ಉಂಟು, ಅದರಲ್ಲಿ ಕೊಡ್ಬೇಕಂದ್ರೆ ನಾವು 2-3 ಕಡೆ ತೋರಿಸಿ, ಮತ್ತೆ ಇವರು ಸರ್ವೇಯರ್ ಬಂದು ಅದನ್ನು ಅಳತೆ ಮಾಡಿದ್ರು. 1 ಎಕರೆ ಜಾಗವನ್ನು ನಮಗೆ ಪಂಚಾಯತ್ಗೆ ಅಂತೇಳಿ ಸರ್ವೆ ಮಾಡಿ ಎಲ್ಲ ಫೈಲ್ ಹೋಯ್ತು. ಭಾರಿ ಗಲಾಟೆ ಎಲ್ಲ ಆಯ್ತು ಆ ಪಾರ್ಟಿ ಮತ್ತು ನಮಗೆಲ್ಲ. ಆಗ ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಅಷ್ಟೇ, ತುಂಬಾ ಅಂದ್ರೆ ಸುಮಾರು ಗಲಾಟೆ ಎಲ್ಲ ಆಗಿ ಮೇಲೆ ಎಲ್ಲ ಹೋಯ್ತು, ಮಿನಿಸ್ಟರ್ ಹತ್ರ ಎಲ್ಲ ಹೋಯ್ತು, ಶಾಸಕರಾಯ್ತು, ಸಂಸದರೆಲ್ಲಾದ್ರೂ ಹೋಗಿ ಎಲ್ಲರೂ ಅವರು ನಮಗೆ ವಿರೋಧ ಯಾರು ಮಾಡ್ಲಿಲ್ಲ, ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗಿ ಅಂತ ಹೇಳಿ. ಮತ್ತೆ ನಾವು ಅವ್ರ ಹತ್ರ ಅವ್ರ ಪಂಚಾಯತ್ ಕರೆದು ಒಂದು ಮಾತುಕತೆ ಆಗಿ ನಮ್ಗೆ ಒಂದು 50 ಸೆನ್ಸ್ ಜಾಗ ಬಿಟ್ಟು ಕೊಡ್ತೇವೆ ಅಂತ ಹೇಳಿದ್ರು ಅವರು. ಈಗ ಅದು ಆ ಫೈಲ್ ಮೂವ್ ಆಗ್ತಾ ಉಂಟು. ಈಗ 1-2 ತಿಂಗಳಲ್ಲಿ ಈಗ ನಮಗೆ ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅದರಲ್ಲಿ ನಾವೀಗ ಸರ್ ಅದರಲ್ಲಿ ನಾವು ಗ್ರಂಥಾಲಯ, ವಿ ಆಫೀಸ್, ಅಂಚೆ ಕಚೇರಿ, ಮತ್ತೆ ಇದು ನಮ್ದು ಸಮುದಾಯ ಆರೋಗ್ಯ ಕೇಂದ್ರ ಅದೆಲ್ಲ ಮಾಡ್ಲಿಕ್ಕೆ ಅಂತೇಳಿ 10 ಸೆನ್ಸ್ ಜಾಗ ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಾವು ವಾಪಸ್ ಬರೆದು ಕೊಟ್ಟೆವು. ಈಗ ಹೆಸರಲ್ಲಿ ಸಹ ಆಗ್ತದೆ. ಆರೋಗ್ಯ ಕೇಂದ್ರ, ವಾಚನಾಲಯ ಎಲ್ಲವನ್ನ ವಿ ಆಫೀಸ್, ಅಂಚೆ ಕಚೇರಿ ಒಂದೇ ಮಾಡುವಂತದ್ದು. ಕ್ರಮೇಣ ಪಂಚಾಯತ್ ಆಫೀಸನ್ನು ಸಹ ಅಲ್ಲಿ ಮಾಡುವಂತೇಳಿ ಒಂದು ಉದ್ದೇಶ ಉಂಟು. ಅನುದಾನ ಎಲ್ಲ ಒದಗಿ ಬಂದ್ರೆ ಅಧ್ಯಕ್ಷರಾಗಿರುವಂತ ಕುಶಲಪ್ಪರು ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿ ಬಿಟ್ಟು ಹೋಗ್ತಾರೆ. ಬಾಕಿ ಅವರಿಗೆ ಮುಂದೆ ಬರುವಂತ ಅಧ್ಯಕ್ಷರಿಗೆ ವ್ಯವಸ್ಥೆಯನ್ನೆಲ್ಲ ಮಾಡಿ ಒಂದು ಆಸೆಗಳನ್ನು ಇಟ್ಟುಕೊಂಡು ತಾವು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ, ರಸ್ತೆಯ ವ್ಯವಸ್ಥೆ ಅಲ್ಲದೆ ರಸ್ತೆಯಲ್ಲಿರುವಂತಹ ಗಿಡ ಗಂಟಿಗಳನ್ನ ಕೀಳುವಂತ ವ್ಯವಸ್ಥೆ, ಈ ಬಗ್ಗೆ ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ? ನಮ್ದು ಸಣ್ಣ ಗ್ರಾಮ,
ಅಂದ್ರೆ ನಮ್ಮ ವರ್ಷಕ್ಕೆ ನಾವು 2 ಸಲ ಸರ್ ಹುಲ್ಲು ತೆಗೆಯುವಂತ ಪಂಚಾಯತ್ ಲೆಕ್ಕದಿಂದ ರೋಡ್ ಮಾರ್ಗದ ಬದಿದ್ದು ಹುಲ್ಲು ತೆಗೆಯುವಂತದ್ದೆಲ್ಲ ವ್ಯವಸ್ಥೆ ಮಾಡಿದೆ. ಮೊನ್ನೆ ಈಗ ಒಂದು 2 ವಾರ ಮೊದಲೆಲ್ಲ ಆಯ್ತು, ಸಾಧಾರಣ 28,000 ರೂಪಾಯಿ 28,000ದ ಮೇಲೆ ಬಿಲ್ ಆಯ್ತು. ಫಸ್ಟ್ಗೆ ನಾವು ಇದು ಸ್ಪ್ರೇ ಮಾಡುದಂತೇಳಿ ಒಂದು ದಿವಸ ಅದನ್ನು ಮಾಡಿದ್ವು. ಅದು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರು, ಒಂದು 6 ತಿಂಗಳು ಮತ್ತೆ ಹುಲ್ಲು ಬರುವುದಿಲ್ಲ ಅಂತೇಳಿ. ಅದಕ್ಕೆ ಒಂದು ಕಡೆ ನಾವು ಸ್ಟಾರ್ಟ್ ಮಾಡಿ ಒಂದು ದಿವಸ ಒಂದು ಸಾಯಂಕಾಲ ಆಗುವಾಗ ನಮ್ಗೆ ಅಲ್ಲಿ 2-3 ಕಡೆ ಮನೆಯಿಂದ ಒಬ್ಜೆಕ್ಷನ್ ಬಂತು. ಅಂದ್ರೆ ಅದು ನಮ್ಮ ಬೇಲಿದ್ದು ಗಿಡ ಸಾಯ್ತದೆ ಹಾಗೆ ಹೀಗೆ ಅಂತೇಳಿ ಕಂಪ್ಲೇಂಟ್ ಬಂತು. ಹಾಗೆ ಅದನ್ನು ನಿಲ್ಲಿಸಿ ಮತ್ತೆ ಮಿಷಿನ್ ಅಲ್ಲಿ ಹುಲ್ಲು ತೆಗೆಯುವಂತ ಒಂದು ಇದು ಮಾಡಿ ಅದು ಕಂಪ್ಲೇಂಟ್ ವರ್ಷಕ್ಕೆ 2 ಸಲ ನಾವು ತೆಗಿತಿದ್ವಿ. ಮತ್ತೆ ಇನ್ನು 4 ಜನ ಅದರಿಂದ ನಿಮ್ಗೆ ಕಳೆ ಕೀಳ್ಲಿಕ್ಕೆ ಏನು ತೊಂದರೆ ಸಮಸ್ಯೆ ಇಲ್ಲ, ಒಂದು 30-35 ಸಾವಿರದಲ್ಲಿ ಎಲ್ಲ ಆಗ್ತದೆ ಒಂದು ಸಲ ತೆಗೆಯುವ. ಆದ್ರೆ ಬೊಳ್ಳು ಕಲ್ಲು, ಅಶ್ವತ್ಥಡಿ, ನೆರಳಕಟ್ಟೆ, ಸಾದಿಕುಕ್ಕು, ರಸ್ತೆ ಬದಿಗಳಲ್ಲಿ ಬೆಳೆದಿರುವಂತಹ ಹುಲ್ಲುಗಳನ್ನು ತೆಗೆಯುವುದು ಯಾರು ಸರ್? ಅದು ಇತ್ತೀಚೆಗೆ ಒಂದು 10 ದಿವಸ ಮೊದಲು ನಾವು ಕಟ್ಟಿಂಗ್ ಮಾಡಿದ್ವಿ. ನಿಮಗೆ ಅದು ಮೊದಲು ಅದಕ್ಕೆ ಮೊದಲು ಏನೋ ರಿಪೋರ್ಟ್ ಬಂದಿದೆ ಅಂತ ಗೊತ್ತಿಲ್ಲ. ಈಗ 10 ದಿವಸ ಮೊದಲು ನಾವು ಕಟ್ಟು ಮಾಡಿ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೇವೆ. ಈಗ ಸರಿಯಾಗಿದೆ. ಸರಿಯಾಗಿದೆ. ಅದು ಆಗ್ಲಿಲ್ಲ, ಅಲ್ಲಿ ಹುಲ್ಲೆಲ್ಲ ಬೆಳೆದಿದೆ ಅಂತೇಳಿ ನಿಮ್ಮ ಮೇಲೆ ಅಪವಾದ ಬಂದಿತ್ತು. ಗ್ರಾಮ ಪಂಚಾಯತ್ ಮೌನವಾಗಿದೆ ಅಪವಾದ ಬಂದಿತ್ತು. ಒಂದು ನಮಗೆ ಮಳೆ ಕಮ್ಮಿ ಆಗ್ಲಿಲ್ಲ, ಹಾಗೆ ಸ್ವಲ್ಪ ಡಿಲೇ ಆಯ್ತು. ಮತ್ತೊಂದಂದ್ರೆ ಅದರ ಕೆಲಸ ಮಾಡೋರು ಅದರ ಮಿಷಿನ್ ಹಿಡಿಯುವವರು ಸ್ವಲ್ಪ ಈಗೆಲ್ಲ ಬಿಸಿ ಇದ್ರು, ಹಾಗೆ ಸ್ವಲ್ಪ ಡಿಲೇ ಆಗಿರ್ಬೋದು. ಒಂದು ತಿಂಗಳು ನಮ್ದು ಡಿಲೇ ಆಗಿದೆ. ಹೌದು, ಅದು ನಾವು ಒಪ್ಪಿಕೊಳ್ತೇವೆ. ದಾರಿದೀಪಗಳ ನಿರ್ವಹಣೆ, ದಾರಿದೀಪ ನಮ್ಮ ಸಣ್ಣ ಗ್ರಾಮ ಆದ್ರೂ 286 ದಾರಿದೀಪ ನಮ್ಮಲ್ಲಿ ಉರಿಯಿತು ಉಂಟು. ಅದ್ರಲ್ಲಿ 286 ಪಾಯಿಂಟ್ ಉಂಟು. ಅದು ಸರ್ ವಾರ್ಡ್ ವೈಸ್ ನಂಬರ್ ಕೊಟ್ಟಿದ್ದೇವೆ. ಈಗ 1ನೇ ವಾರ್ಡಿಗೆ 1 ಬಾರ್ 1 2 3, 1ನೇ ವಾರ್ಡಿಗೆ 1 ಬಾರ್ ಅಂದ್ರೆ 1ನೇ ವಾರ್ಡ್ ಅಲ್ಲಿ ಇಷ್ಟು ನಂಬರ್ ಲೈಟ್, ಪ್ರತಿ ಕಂಬಕ್ಕೂ ಪೇಂಟ್ ಅಲ್ಲಿ ನಂಬರ್ ಕೊಟ್ಟು ಬರ್ದಿದ್ದೇವೆ. ಅದಂದ್ರೆ ಅಲ್ಲಿ ಸಂಬಂಧಪಟ್ಟ ಮನೆಯವರಿಗೆ ಕಂಪ್ಲೇಂಟ್ ಯಾವ ಸರ್ ಕತ್ಲೆಗೆ ಉರಿಯುತ್ತುಂಟ, ಕತ್ಲೆಗೆ ಉರಿಯುತ್ತುಂಟು. ಹಗಲು ಕೆಲವು ಒಂದು ಉರಿತಿರ್ಬೋದು, ಇರ್ಲಿಕ್ಕೆ ಆಗುದಿಲ್ಲ. ಕತ್ಲೆಗೆ ಹಗಲಿಗೆ ಉರಿದ್ರೆ ತೊಂದರೆ ಇಲ್ಲ, ಕತ್ಲೆಗೆ ಉರಿದ್ರೆ. ಆದ್ರೆ ಕುಶಲಪುರ ಮೇಲೆ ಹಾಗೆ ಉಂಟಾ ಅಂತ, ಬೀದಿ ದೀಪಗಳು ಕೆಲವೆಡೆ ಹಾಳಾಗಿದೆ, ನಿರ್ವಹಣೆ ಆಗುತ್ತಿಲ್ಲ ಅನ್ನುವಂತೇಳಿ ಇರ್ಬೋದು, ದೂರ ಉಂಟು. ಅದು ನಿಮ್ಮ ಗಮನಕ್ಕೆ ಬರ್ಲಿಲ್ಲ? ಬಂದಿದೆ, 2-3 ಪಾಯಿಂಟ್ ಬಂದಿದೆ. ಸ್ವಲ್ಪ ಅದು ನಮಗೆ ರಿಪೇರಿ ಮಾಡುವವರು ಸ್ವಲ್ಪ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಆದ್ರೆ ಕಂಪ್ಲೇಂಟ್ ಮಾಡಿದೆ. ಮತ್ತೆಂತ ಸರ್, ನಾವು ಪ್ರತಿ ಕಂಬಕ್ಕೂ ನಂಬರ್ ಕೊಟ್ಟು ಎಲ್ಲಿ ಅದು ಹಾಲಾಗಿದೆ ಅದನ್ನು ನಾವು ಫೋನ್ ಅಲ್ಲಿ ಪಂಚಾಯತ್ಗೆ ಯಾರ ವಿಡಿಯೋ ಹೇಳ್ಬೋದು, ಅಲ್ಲಿ ಇರುವ ಸದಸ್ಯರ ಸಿಬ್ಬಂದಿಗಳ ಹತ್ರ ಹೇಳ್ಬೋದು, ಸದಸ್ಯರ ನಮಗೆ ಅದ್ರ ನಂಬರ್ ಹೇಳಿದ್ರೆ ಆಯ್ತು. ಒಂದರಲ್ಲಿ 16 ನಾವು ಟಪ್ಪ ಅಲ್ಲಿ ನಾವು ರಿಪೇರಿ ಮಾಡುವಾಗ ಸಹ ಮೆಸೇಜ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಹಾಗಾದ್ರೆ ಪ್ರತಿ ಕಂಬಕ್ಕೂ ನಂಬರ್ ಕೊಟ್ಟಿದ್ದೇವೆ. ಇತ್ತೀಚೆಗೆ ಗ್ರಾಮದಲ್ಲಿ ಬೀದಿ ನಾಯಿಗಳ ಕಾಟಗಳು ಜಾಸ್ತಿ ಆಗ್ತಾ ಇದೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ? ಅಂದ್ರೆ ಇದು ರ್ಯಾಬಿಟ್ ಎಲ್ಲ ನಾವು ವರ್ಷಕ್ಕೆ 2 ಸಲ ಮಾಡಿದ್ದೇವೆ. ಮೊನ್ನೆ ಅಂದ್ರೆ 2 ತಿಂಗಳ ಮೊದಲು ನಾವು ಪಂಚಾಯತ್ ವತಿಯಿಂದಲೇ ಪ್ರತಿ ಅಂಗನವಾಡಿ 7 ಕೇಂದ್ರದಲ್ಲಿ ನಾವು 9 ಕೇಂದ್ರದಲ್ಲಿ ರ್ಯಾಬಿಟ್ ಚುಚ್ಚುಮದ್ದು ಎಲ್ಲ ಇದು ಮಾಡಿದ್ದೇವೆ ನಾಯಿಗಳಿಗೆ. ಈ ಬೀದಿ ನಾಯಿಗಳಿಗೆ ಅಂತ ಹೇಳಿ ಅದು ಅಲ್ಲ, ಬೀದಿ ನಾಯಿಗಳನ್ನ ಕಾಟವನ್ನು ಜನರಿಗೆ ಅದರ ತಡೆಯನ್ನು ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಕೊಟ್ಟಿದೆ. ಗ್ರಾಮ ಪಂಚಾಯತ್ ಅದರ ಬಗ್ಗೆ ಕೇರ್ ತಗೊಳ್ಬೇಕು ಅಂತ ಹೇಳಿ. ಪೆರಾಜೆ ಗ್ರಾಮ ಪಂಚಾಯತ್ ಯಾವ ಇದನ್ನು ಮಾಡಿದ್ದೀರಿ ಅಂತ ಹೇಳಿ? ಅದ್ರ ಬಗ್ಗೆ ನಾವು ತುಂಬಾ ಏನು ಇಷ್ಟವರೆಗೆ ಇದು ಮಾಡ್ಲಿಲ್ಲ, ಯಾವುದೇ ವ್ಯವಸ್ಥೆಯನ್ನು ಮಾಡ್ಲಿಲ್ಲ. ಯಾಕಂದ್ರೆ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಉಂಟು. ಹೌದು. ಪೆರಾಜೆ ಗ್ರಾಮದಲ್ಲಿ ರಸ್ತೆಗಳ ಸ್ಥಿತಿ ಈಗ ಅಗತ್ಯವಾಗಿ ಅಧ್ಯಕ್ಷರಾಗಿ ನೀವು ಮಾಡ್ಲೇಬೇಕು ಅನ್ನುವಂತ ರಸ್ತೆಗಳ ಯಾವ್ದು ರಸ್ತೆ ಇದೆ? ಅದು ಮುಖ್ಯ ಅಂದ್ರೆ ಅದು ನಾನು ಹಾಗೆ ಹೇಳಿದ್ರು ಸರ್, ಮಡಾಲ ಜೋಗಿಬೆಟ್ಟು, ಅದು ಸಾಧಾರಣ 1 ಕಿಲೋಮೀಟರ್ ಮೇಲೆ ಸಮಸ್ಯೆ ಇದೆ. ಸಮಸ್ಯೆ ಅಂದ್ರೆ ನಮ್ಮ ಪಂಚಾಯತ್ ಅನುದಾನ ಸಾಕಾಗುದಿಲ್ಲ ಸರ್. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಲ್ಲ. ಮುಖ್ಯವಾಗಿ ಅಂದ್ರೆ ನಮಗೆ ಈಗ ರಸ್ತೆ ಅಥವಾ ಬೇರೆ ಕೆಲವು ಕಾಮಗಾರಿಗೆ ತೊಂದರೆ ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇಲ್ಲ. ಜಿಲ್ಲಾ ಪಂಚಾಯತ್ ಇದ್ರೆ ಅದಕ್ಕೆ ಅವರಿಗೆ ಬೇಕಾದಷ್ಟು ಅನುದಾನ ಬರ್ತದೆ. ಮಡಲ ಜೋಗಿ ಬಿಟ್ಟರೆ. ಹೌದು. ಈಗ ಮುಖ್ಯವಾಗಿ ನಮ್ಮ ಗ್ರಾಮದಲ್ಲಿ ಸಮಸ್ಯೆ ಇರೋದು ಅದೊಂದೇ, ಬಾಕಿ ಸಾಧಾರಣ ಎಲ್ಲ ಆಗಿದೆ. ನಾನು ಅವರ ಬೆಂಬಲಿಗಂತ ಸಾಧಾರಣ ರಮಣಾಥ್ ರೈ ಶಾಸಕರು ಸಚಿವರಾಗಿರುವಾಗ ಸಾಧಾರಣ ಅನುದಾನ ನಾವು ತಂದಿದ್ದೇವೆ, ಬೇಕಾದಷ್ಟು ಅನುದಾನ ತಂದಿದ್ದೇವೆ. ಅದಕ್ಕೆ ಆಗ್ಲಿಲ್ವಾ? ಅದು ಒಮ್ಮೆ ಆಗಿದೆ. ಆ ನಂತರ ಇದಾಯ್ತು ಸರ್. ಅದಂದ್ರೆ ಕಾಂಕ್ರೀಟ್ ಡಾಮರೀಕರಣ ಆಗಿದ್ದು, ಹಾಗೆ ಹೋಯ್ತು. ಅದ್ರಲ್ಲಿ ಅರ್ಧ ರಸ್ತೆ ಕಂಪ್ಲೀಟ್ ಆಗಿತ್ತು, ಹೋಗಿದೆ. ಈಗ ಅದಕ್ಕೆ ಪಂಚಾಯತ್ ನಾವು ಅನುದಾನ ಇತ್ತು, ಒಂದು 5-5 ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದೇವೆ. 1 ವಾರದೊಳಗೆ ಅದು ಡಾಮರೀಕರಣ ಆಗ್ತದೆ. ಅದಕ್ಕೆ ಮಾಡ್ತೀರಿ? ಹೌದು. ಅಶ್ವತ್ಥಡಿ ಎಂಬಲ್ಲಿ ಮುಖ್ಯ ರಸ್ತೆ ಏನಾಗಿದೆ? ಅಶ್ವತ್ಥಡಿ ಸರ್ ಇತ್ತೀಚೆಗೆ ಅದು ಸಡಕ್ಕಲ್ಲಿ ಇದಾದ್ದು, ಪೆರಾಜೆ ಮಠ ರಸ್ತೆ ಪೂರ್ತಿ ಹೊಂಡ ಬಿದ್ದಿದೆ. ಜಿಲ್ಲಾ ಪಂಚಾಯತಿಗೆ ಮನವಿ ಮಾಡಿದ್ದೀರಾ ಸರ್? ಅದು 5 ವರ್ಷ ಅವರಿಗೆ ಮೇಂಟೆನೆನ್ಸ್ ಉಂಟು. ಯಾರು ಅದ್ರ ಕಾಮಗಾರಿ ಮಾಡಿದ್ದಾರೆ ಅವರಿಗೆ ಮೇಂಟೆನೆನ್ಸ್ ಉಂಟು. ಆದ್ರೆ ಜನ ದೂರುದು ಯಾರನ್ನು? ಗ್ರಾಮ ಪಂಚಾಯತ್ ಅನ್ನು.
ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು. ಅಲ್ಲಿ ರಸ್ತೆ ಸಂಪೂರ್ಣ ಎಂಟ್ರೆನ್ಸ್ ಅಲ್ಲಿ ಇದಾಗಿದೆ. ಹೌದು. ಸಂಪೂರ್ಣ ಹಾಳಾಗಿದೆ ಎನ್ನುವಂತ ಒಂದು ಎಂಟ್ರೆನ್ಸ್ ದೂರು ಅಲ್ಲಿ ಹೌದು. ನಿಮ್ಮ ಮೇಲೆ ಬಂದಿದೆ. ಅದನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಅದು ಪಂಚಾಯತಿಂದ ಆಗುದಿಲ್ಲ ಸರ್, ಅದು ಜಿಲ್ಲಾ ಪಂಚಾಯತ್ ರಸ್ತೆ. ಮನವಿ ಮಾಡಬಹುದಲ್ಲ, ನಮ್ಮಿಂದ ಕೆಲಸ ಆಗುದಿಲ್ಲ ಅಂತ ಆಗುವಾಗ ಸರಿ. ಮನವಿ ಮಾಡಬಹುದು. ಸರಿ. ಪೆರಾಜೆ ಗ್ರಾಮ ಪಂಚಾಯತಿನ PDO ಹ್ಮ್. ಅಧಿಕಾರಿಗಳು ಹೇಗಿದ್ದಾರೆ? PDO ಅಂದ್ರೆ ನಮಗೆ ಇತ್ತೀಚೆಗೆ 2 ತಿಂಗಳ ಮೊದಲು ಟ್ರಾನ್ಸ್ಫರ್ ಆಗಿ ಬಂದವರು ಯಾರು? ಸಂಧ್ಯಾ ಲಕ್ಷ್ಮಿ ಅಂತ ಹೇಳಿ. ಇನ್ನು ಮೊದಲು ನಿರಪಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇದ್ರು. ಸಹಕಾರ ಹೇಗಿದೆ? ಸಂಧ್ಯಾ ಲಕ್ಷ್ಮಿ ಅಂತ. ಸಹಕಾರ ಹೇಗಿದೆ ನಿಮ್ಗೆ? ಪರವಾಗಿಲ್ಲ, ಒಳ್ಳೆ ತೊಂದ್ರೆ ಇಲ್ಲ. ಮೊದಲು ನಮ್ಮ ಸಂಭು ಶರ್ಮಾ ಅಂತ ಹೇಳಿದ್ರು. ಅವರು ಒಂದು ಅವಧಿಯಲ್ಲಿ ಇದ್ರು. ವಾಪಸ್ ಅವರು ನಮ್ಮ ಮಾಜಿ ಉಸ್ತುವಾರಿ ಸಚಿವರು ಅಂಗಾರ ಅಂತ ಹೇಳಿ ಅವರು ವಿ ಆಗಿ ಹೋದ್ರು, ಪರ್ಸನಲ್ PA ಆಗಿ. ಆನಂತರ ವಾಪಸ್ ನಮ್ಮ ಪಂಚಾಯತ್ಗೆ ನಾವು ಕರ್ಕೊಂಡೆವು. ಮೊನ್ನೆ ಒಂದು 2-3 ತಿಂಗಳ ಮೊದಲು ಅವರ ಕೌನ್ಸಿಲಿಂಗ್ ಆದ ಇದರಲ್ಲಿ ವರ್ಗಾವಣೆ ಆಗಿ ಹೋದ್ರು. ಅವರ ಬದಲಿಗೆ ಈಗ ಸಂಧ್ಯಾ ಲಕ್ಷ್ಮಿ ಅಂತ ಹೇಳಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಹಕಾರ ಇದೆ ನಿಮ್ಗೆ, ಅಧ್ಯಕ್ಷರಿಗೆ ಅಥವಾ ಸದಸ್ಯರಿಗೆ ಒಳ್ಳೆ ರೀತಿಯಲ್ಲಿ ಇದೆ. ಗ್ರಾಮದ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾರೆ. ಗ್ರಾಮ ಸಭೆ ನಡೀತಾ ಇದೆ ಸರಿಯಾಗಿ ನಡೀತದೆ. ಮಹಿಳಾ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆ ಮೊನ್ನೆ ಮಂಗಳವಾರ, ಮಕ್ಕಳ ಗ್ರಾಮ ಸಭೆ ಮತ್ತು ಮಹಿಳಾ ಗ್ರಾಮ ಮೊನ್ನೆ ಮಂಗಳವಾರ ಆಯ್ತು. ಈ ಅವಧಿಯಿಂದ ಉತ್ತಮವಾಗಿ ನಡೀತಾ ಉಂಟು. ಆಡಳಿತ ಪಕ್ಷದ ಸದಸ್ಯರ ಸಹಕಾರ ಹೇಗಿದೆ? ಒಳ್ಳೆದಿದೆ. ನೀವಿರುವುದು 4 ಜನ, ಅವರ ಸಹಕಾರ ಹೇಗಿದೆ? ಆಡಳಿತ ಪಕ್ಷದವ್ರ ತಂದಲ್ಲಿ ವಿರೋಧ ಪಕ್ಷದವ್ರದ್ದು ಒಮ್ಮೆ ಸ್ವಲ್ಪ ಇದು ಹಾಕಿತ್ತು. ಈಗ ಒಳ್ಳೆ ಸಹಕಾರ ಇದೆ. ಸಹಕಾರ ಇದೆ. ಒಳ್ಳೆ ಸಹಕಾರ ಇದೆ. ಗ್ರಾಮದ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪೂರಕವಾಗಿದ್ದಾರೆ. ಗ್ಯಾರಂಟಿ ಯೋಜನೆಯಿಂದ ಪೆರಾಜೆ ಗ್ರಾಮ ಪಂಚಾಯತಿಗೆ ಏನಾದ್ರೂ ಅನುದಾನದ ಕೊರತೆ ಉಂಟಾಗಿದೆಯಾ? ಇಲ್ಲ, ನಮ್ಮಲ್ಲಿ ಸಾಧಾರಣ ಅರ್ಜಿ ಕೊಟ್ಟವರಿಗೂ ಎಲ್ಲರಿಗೂ ಹಣ ಪಾವತಿ ಆಗ್ತಾ ಉಂಟು. ಇತ್ತೀಚೆಗೆ 1-2 ತಿಂಗಳದ್ದು ಏನೋ ಬಾಕಿ ಇರ್ಬೇಕು. ಬಾಕಿ ಇಲ್ಲ. ಅದರ ಬಗ್ಗೆ ಯಾರ್ದು ಅನುದಾನ ಕಮ್ಮಿ ಆಗಿದೆ ನಿಮ್ಗೆ? ಇಲ್ಲ ಕಮ್ಮಿ ಆಗ್ಲಿಲ್ಲ. ರುದ್ರಭೂಮಿಯ ಬಗ್ಗೆ ಸ್ವಲ್ಪ ಹೇಳಿದಿರಾ ಆಗ ನೀವು? ರುದ್ರಭೂಮಿ ಈಗ ಹೊಸತದ್ದು. ಆ ಬಗ್ಗೆ ಜನರ ಅಭಿಪ್ರಾಯ ಹೇಗುಂಟು? ಒಳ್ಳೆ ಸ್ಪಂದನೆ ಇದೆ. ಈಗ ಅದಕ್ಕೆ ಒಂದು ಶಾಸಕರು, ನೀವು ಅಧ್ಯಕ್ಷರಾಗಿ ಮಾಡಿದಂತ ಒಂದು ಉತ್ತಮವಾದಂತ ಕಾರ್ಯ. ಗ್ರಾಮ ಪಂಚಾಯತ್ ತೃಪ್ತಿಯೂ ಇದೆ, ನೆಮ್ಮದಿಯೂ ಇದೆ, ಪುಣ್ಯದ ಕೆಲಸವನ್ನು ಅದು ತೃಪ್ತಿ. ಇನ್ನೊಂದು ಔಸೈಟ್, ಅದೊಂದು ನಮ್ಮ ಅವಧಿಯಲ್ಲಿ ಆಗ್ಬೇಕಂತ ಹೇಳಿ ಅದೊಂದಿದೆ. ಮತ್ತೊಂದು ಪಂಚಾಯತ್ಗೆ ಜಾಗ ಕಾಯ್ದಿರಿಸಲಿಕ್ಕೆ ಸ್ಥಳ, ಅದು 2 ಆಗ್ತದೆ ಗ್ಯಾರಂಟಿ. ಒಂದು ವೇಳೆ ನಮ್ಮ ಅವಧಿ ಮುಗಿದ್ರು ಅದನ್ನು ನಾವು ಬಿಡುದಿಲ್ಲ, ಅದು ಮಾಡಿ ಗ್ಯಾರಂಟಿ ಸಿದ್ಧ. ಇದು ಕುಶಲಪರ ಮಾತು, ಚಾಲೆಂಜ್, ಅದು ಮಾಡಿ ಸಿದ್ಧ. ಅದರಲ್ಲಿ ಪೆರಾಜೆ ಗ್ರಾಮ ಪಂಚಾಯತ್ ನಲ್ಲಿ ಉತ್ತಮವಾದಂತಹ ರುದ್ರಭೂಮಿಯನ್ನ ಮಾಡಿ ಅಭಿವೃದ್ಧಿಯ ಬಗ್ಗೆ ತಾವು ಕೆಲಸವನ್ನು ಮಾಡ್ತಾ ಇದ್ದೀರಿ. ರುದ್ರಭೂಮಿಗೆ ಅಂತ ಸ್ವಲ್ಪ ಮಾರ್ಗದ ಸಮಸ್ಯೆ ಇತ್ತು. ಅದಕ್ಕೆ ಶಾಸಕರು ಒಂದು 5 ಲಕ್ಷ ರೂಪಾಯಿ ಅವತ್ತು ನಮ್ಮ ರುದ್ರಭೂಮಿ ಉದ್ಘಾಟನೆಗೆ ಬಂದವರು ಭರವಸೆ ಕೊಟ್ಟಿದ್ರು. ಅದನ್ನ ಈಗ ಮೊನ್ನೆ ಅನುದಾನ ಇಟ್ಟಿದ್ದಾರೆ. ಮೊನ್ನೆ ಅದು ಕಾಮಗಾರಿ ಸ್ಟಾರ್ಟ್ ಆಗಿದೆ. ನಿನ್ನೆ ನಾನು ಅಲ್ಲಿ ಹೋಗಿದ್ದೆ. ಅರ್ಥಭೂಮಿ ಕೆಲಸ ಆಗ್ತಾ ಉಂಟು. ಇದು ಫಾರ್ಮೇಶನ್ ಇದ್ದು ನಿನ್ನೆ ಮೊನ್ನೆ ಇದಾಗಿದೆ ಅಲ್ಲಿದ್ದು. ಮತ್ತೆ ಪಂಚಾಯತ್ ಸಾಧಾರಣ ನಮ್ಮ ಮಾನಿ ಪಂಚಾಯತ್ ಡಿವೈಡ್ ಆಗಿ ಬಂದ ಮೇಲೆ ಸಾಧಾರಣ ಒಂದು 13 ಲಕ್ಷ ರೂಪಾಯಿ ಅನುದಾನವನ್ನು ನಾವು ರುದ್ರಭೂಮಿಗೆ ಹಾಕಿದ್ದೇವೆ. ಮತ್ತೆ ಧರ್ಮಸ್ಥಳ ಗ್ರಾಮ ಇದರಿಂದ ನಮಗೆ ಒಂದು ಸಹಕಾರ ಬಂದಿದೆ. ಹಣ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಇದ್ದು ಅವರು ಸಾಮಗ್ರಿ ಕೊಟ್ಟಿದ್ದಾರೆ. ನಮಗೆ ವಿಶ್ರಾಂತಿ ಕೊಠಡಿ ಇದೆ, ಶೌಚಾಲಯ ಇದೆ, ಅಲ್ಲಿ ಬಾಕಿ ಎಲ್ಲ ವ್ಯವಸ್ಥೆ ಇದೆ. ಸುದೃಢವಾದಂತಹ ವ್ಯವಸ್ಥೆ ಇದೆ. ಅದು ಸಹ ಪೆರಾಜೆ ಹೃದಯ ಭಾಗದಲ್ಲಿ ಇದೆ, ಗುಡಳ್ಳಿ ಅಂತ ಹೇಳಿ ಮಾಡಲ್ಲ. ಒಂದು ಚಿಕ್ಕ ಬ್ರೇಕ್ ನ ನಂತರ ಮಾತುಕತೆ ಮುಂದುವರಿಯುತ್ತದೆ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್. ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, UPS, ಆನ್ಲೈನ್ UPS, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, CCTV ಕ್ಯಾಮೆರಾಸ್, DVR ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ಮತ್ತೊಮ್ಮೆ ಮಾತುಕತೆಗೆ ಸ್ವಾಗತ. ಕುಶಲಪೆರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ನಿಮ್ಮ ಅವಧಿ ಮುಕ್ತಾಯದ ಹಂತದಲ್ಲಿದೆ. ಇದೀಗ ನಿಮ್ಮ ಮುಂದಿರುವಂತಹ ಅಭಿವೃದ್ಧಿ ಯೋಜನೆಗಳೇನಿದೆ? ಗ್ರಾಮದ ಅಭಿವೃದ್ಧಿಗೆ ನಿಮ್ಮ ಬಳಿ ಇರುವಂತಹ ಯೋಜನೆಗಳು ಏನಿದೆ?
ಯೋಜನೆಗಳಂದ್ರೆ ಈಗ ನಾವು 15ನೇ ಹಣಕಾಸಿನಲ್ಲಿ ಅನುದಾನದಲ್ಲಿ ಬಂದ ಅನುದಾನವನ್ನು ಇವಾಗಲೇ ಅದಕ್ಕೆ ಕಾಮಗಾರಿ ಆಗಿದೆ. ಕೆಲಸ ಹೊಸ ಕೆಲಸ ಆಗ್ತಾ ಉಂಟು. ಹೊಸ ಕಾಮಗಾರಿ ಮಾಡಬೇಕಾದ್ರೆ ಇನ್ನು ಅನುದಾನ ಬಂದಾಗ್ಬೇಕು. ಹೊಸ ಕಾಮಗಾರಿ ಏನುಂಟು ಮಾಡ್ಲಿಕ್ಕೆ? ಹೊಸ ಕಾಮಗಾರಿ ಮಾಡುವಂತದ್ದು ಸುಮಾರು ಇದೆ. ಯಾವ್ದಿದೆ? ಅದೇ ಒಂದು ಅಗತ್ಯವಾಗಿ ಬೇಕಾದ ಯಾವ್ದಿದೆ? ಒಂದು ಆ ರಸ್ತೆ ಇದೆ, ನಾನು ಆಗ ಹೇಳಿದ ಬುಡವಳ್ಳಿ ಮಾಡಲ್ ರಸ್ತೆ ಅಂತ ಹೇಳಿ. ಮತ್ತೆ ಇಲ್ಲಿ ನಮ್ಮ ಕೊಂಕಣ ಬದವಳ್ಳಿ ಅಂತ ಹೇಳಿ ಒಂದು ಜಾಗ ಇದೆ, ಅಲ್ಲಿ ಒಂದು ರಸ್ತೆಯ ಅವಶ್ಯಕತೆ ಇದೆ. ಮತ್ತೆ ಒಂದು ನಮ್ಮ ಇಲ್ಲಿ ಬಡೆಕೋಡೆ ಅಂತ ಹೇಳಿ ಅಲ್ಲಿ ಒಂದು ತಡೆಗೋಡೆ ಒಂದು ಅವಶ್ಯಕತೆ ಇದೆ. ಮತ್ತೆ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ನಡೀತಾ ಇರಬೇಕು. ಗ್ರಾಮವನ್ನು ಅಭಿವೃದ್ಧಿ ಪಡಿಸುವಂತ ಕನಸುಗಳು ತುಂಬಾ ಉಂಟು. ಮತ್ತೆ ನಮ್ಮ ಗ್ರಾಮ ದೇವಸ್ಥಾನ ವಿಷ್ಣುಮೂರ್ತಿ ಅಂತ ಹೇಳಿ ಅದೀಗ ಅಭಿವೃದ್ಧಿಗೆ ಅಂತ ಹೇಳಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ಅದರಲ್ಲಿ ಕೆಲಸ ಆಗ್ತುಂಟು. ಅದಕ್ಕೆ ಸಹ ಏನಾದ್ರು ಇಲ್ಲಿ ಇದ್ರೆ ನಾವು ಅನುದಾನ ಕೊಡಬಹುದು. ಗ್ರಾಮ ದೈವ ಗುಡಚಾಮುಂಡಿ ಪಂಜುರ್ಲಿ ಮಲೆಗುಡಿ ಅದ್ರದ್ದು ನಮ್ದು ಜೀರ್ಣೋದ್ಧಾರ ಆಗ್ತುಂಟು, ಚಾವಡಿದ್ದು. ಅಂದ್ರೆ ಇಲ್ಲಿ ನಮ್ಮಲ್ಲಿ ಅದಕ್ಕೆ ಬೇಕಾದ ಮೂಲ ಇದಿಲ್ಲ, ಇಲ್ಲ ಇದ್ರೆ ಮೂಲ ಬಂಡವಾಳ ಇಲ್ಲ. ಉದ್ಯೋಗ ಖಾತರಿ ಯೋಜನೆಯಲ್ಲಿ ಏನೆಲ್ಲ ಕೆಲಸಗಳಾಗಿದೆ? ಉದ್ಯೋಗ ಖಾತರಿ ಯೋಜನೆ ಸಾಧಾರಣ ನಮ್ಮಲ್ಲಿ ಒಂದು 7.5 ಲಕ್ಷ 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ. ಹೆಚ್ಚಾಗಿ ವೈಯಕ್ತಿಕವಾಗಿ ಅಟ್ಟಿ ರಚನೆ ಮತ್ತೆ ಅಡಿಕೆ ತೋಟ ಅಂತದಕ್ಕೆಲ್ಲ ಜಾಸ್ತಿ ಇದಾಗಿದೆ. ಪಬ್ಲಿಕ್ ವರ್ಕ್ ಅಂತೇಳಿ ಒಂದು 2-3 ರಸ್ತೆಗೆ ನಾವು ಸ್ವಲ್ಪ ಇಟ್ಟಿದ್ದೇವೆ. ಅಂದ್ರೆ ಅದು ಕಂಪ್ಲೀಟ್ ಅದರಲ್ಲಿ ಮಾಡುವಂತ. ಮತ್ತೆ ನಮ್ಮ ಪಂಚಾಯತ್ನ ಮೇಲ್ಗಡೆ ಈಗ ನಮ್ದು RCC ಕಟ್ಟಡ, ಅದರ ಮೇಲ್ಗಡೆ ಒಂದು ಸೀಟ್ ಹಾಕಿ ಒಂದು ಪ್ಲಾನ್ ಇತ್ತು, ಅದು ಮಾಡ್ಬೇಕು. ಆಫೀಸ್ ಅಂದ್ರೆ ಮತ್ತೆ ಹಾಲ್, ಮೀಟಿಂಗ್ ಹಾಲ್, ಮತ್ತೆ ಇನ್ನು ಗ್ರಾಮ ಸಭೆ ಎಲ್ಲ ಬಂದ್ರೆ ಶಾಲೆಯಲ್ಲಿ ಮಾಡಿ, ಹತ್ತಿರ ಬೇರೆ ಸರ್ಕಾರಿ ಶಾಲೆ ಅದರಲ್ಲಿ ಮಾಡ್ತಾ ಇದ್ದೇವೆ ಇಷ್ಟವರೆಗೆ. ಅಂದ್ರೆ ಇಲ್ಲಿ ಒಂದು ವ್ಯವಸ್ಥೆ ಆದ್ರೆ, ಮತ್ತೆ ನಮ್ಮ ಶ್ರೀಶಕ್ತಿ ಅವ್ರದ್ದು ಒಕ್ಕೂಟದವ್ರದ್ದು ಧರ್ಮಸ್ಥಳ ಯೋಜನೆ ಪಂಚಾಯತ್ ಅಲ್ಲಿ ಅವ್ರದ್ದು ಮೀಟಿಂಗ್ ಎಲ್ಲ ಆಗ್ತಾ ಉಂಟು. ಇದಕ್ಕೆ ಒಂದು ಪ್ರತ್ಯೇಕ ಒಂದು ವ್ಯವಸ್ಥೆ ಆದ್ರೆ ಎಲ್ಲರಿಗೂ ಒಂದು ಅನುಕೂಲ ಆಗಬಹುದು ಅಂತ ನಿಟ್ಟಿನಲ್ಲಿ ಅದೊಂದು ಪ್ಲಾನ್ ನಾವು ಈಗ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಪಂಚಾಯತ್ ಒಂದು ಎಸ್ಕ್ರೋ ಅನುದಾನ ಅಂತ ಹೇಳಿದೆ, ಅದರಲ್ಲಿ ಒಂದು 4 ಲಕ್ಷ ರೂಪಾಯಿ ಇತ್ತು. ಅದನ್ನು ಸಹ ಅದಕ್ಕೆ ಬಳಸುವುದಂತೇಳಿ ಒಂದು ನಾವು ಮಾತುಕತೆಗೆ ಮಾಡಿದ್ದೇವೆ. ಅದು ಮುಂದಿನ ಕೊನೆಯ ಮೀಟಿಂಗ್ ಆಗಿರ್ಬೋದು, ಅದರಲ್ಲಿ ನಾವು ಅದಕ್ಕೆ ಅನುದಾನ. ಅಧ್ಯಕ್ಷರ ಮೇಲೆ ಒಂದು ಅಪವಾದ ಇದೆ, ಖಾಸಗಿ ವ್ಯಕ್ತಿಗಳಿಂದ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿದೆ ಅಂತ ಹೇಳಿ ಒಂದು ಅಪವಾದ ಇದೆ. ಖಾಸಗಿ ವ್ಯಕ್ತಿಗಳಿಂದ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಆ ದೂರು ಪಂಚಾಯತಿಗೆ ಬಂದಿದೆ. ಅದು ನಾನು ಇವಾಗ್ಲೇ ಹೇಳಿದ್ದೇನಲ್ಲ, ಬುಡೋಳಿ ಹೃದಯ ಭಾಗದಲ್ಲಿ ಒಂದು 3 ಎಕರೆ ಕುಸ್ಕಿತ್ತು. ಅದರಲ್ಲಿ ನಾವು ಪಂಚಾಯತಿಗೆ 1 ಎಕರೆ ಜಾಗವನ್ನು, ಅದೇ ವಿಷಯ, ಅದೇ ಬೇರೆ ಯಾವುದೇ ಅಂತ ಊರಿನ ಜನ ದೂರು ನೀಡಬೇಕಂತೇಳಿ ಕಾಯ್ತಾ ಇದ್ದಾರೆ. ಆ ಕಾಯುವಂತ ಉದ್ದೇಶದಲ್ಲಿ ನೀವಿದ್ದೀರಿ. ಊರಿನ ಜನ ದೂರು ನೀಡಬೇಕು ಅಂತ ಒಂದು ಪ್ರೂಫ್ ಇದ್ರೆ ಅದನ್ನು. ಪ್ರಭಾವಿಗಳ ಒತ್ತಡ ಏನಾದ್ರೂ ಇದೆಯಾ ಆ ವಿಷಯದಲ್ಲಿ? ಇಲ್ಲ, ಹಾಗೆ ನಮಗೆ ಇಲ್ಲ. ನಾನೀಗ ಅದೇ 4 ಅವಧಿಯಲ್ಲಿ ಪಂಚಾಯತ್ ಸದಸ್ಯರಾಗಿ, 1 ಅವಧಿಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದೆ. ನನ್ನ ಮಿಸಸ್ ಮಂಜುಳಾ ಅಂತೇಳಿ ಅವರು 1 ಅವಧಿಯಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದರು. ನನ್ನಿಂದ ಮೇಲೆ ಅವರು ಮಾನ್ಯ ಕ್ಷೇತ್ರದಲ್ಲಿದ್ದರು, ನಾನು ಕೆದಿಲ ಕ್ಷೇತ್ರದಲ್ಲಿ. ಸಾಧಾರಣ ಒಂದು 30 ವರ್ಷದಲ್ಲಿ ನಮ್ಮ ಒಂದು ಜನಪ್ರತಿನಿಧಿಯಾಗಿ ಸಣ್ಣ ಲೆವೆಲ್ ಜನಪ್ರತಿನಿಧಿ ಇಷ್ಟವರೆಗೆ ಒಂದು ಅಂತ ಕಂಪ್ಲೇಂಟ್ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾರು ನಮ್ಮಲ್ಲಿ ಅದನ್ನು ಕ್ವಶನ್ ಮಾಡಿ ಯಾವ್ದಾದ್ರು ದೂರ ಇಟ್ಕೊಂಡು ಜನ ಬಂದ್ರೆ ಅಧ್ಯಕ್ಷರ ಹತ್ರ ಆಗ್ಲಿ ಅಥವಾ ಪಂಚಾಯತಿಗೆ ಇಟ್ಕೊಂಡು ಬಂದ್ರೆ ಅವರ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ದೀರಿ ಅಂತೇಳಿ ಅಪವಾದ ಇದೆ. ಯಾರು ನಮ್ಮಲ್ಲಿ ಬಂದ್ರು ನಾವು ನಮ್ಮ ಗಾಡಿಯಲ್ಲಿ ಅವರನ್ನು ಉದಾಹರಣೆಗೆ ರೇಷನ್ ಕಾರ್ಡ್ ಇಲ್ಲ ವಿಧವಾ ಪೆನ್ಷನ್ ವೃದ್ಧಾಪ್ಯ ಅಂತದ್ದು ಏನಾದ್ರು ಬಂದ್ರೆ ನಮ್ಮ ಗಾಡಿಯಲ್ಲಿ ಕೂರಿಸಿಕೊಂಡು ಬಂದು ತಾಲೂಕು ಆಫೀಸಿಗ ಇಲ್ಲ AC ಆಫೀಸಿಗ ನಾಡ ಕಚೇರಿ ನಮ್ಮ ಗಾಡಿಯಲ್ಲಿ ನಾನು ಕರ್ಕೊಂಡು ಹೋಗಿ ಅವರಿಗೆ ನಾವು ಒಟ್ಟಿಗೆ ಇದ್ದು ಚಹಾ ಕುಡಿಸಿ ಅವರನ್ನು ನಮ್ಮ ಊರಲ್ಲಿ ತಂದು ಬಿಡುವಂಥದ್ದು ನಮ್ಮದೊಂದು. ಅದು ಮೊದಲಿಂದ ನಾವು ಯಾರ ಹತ್ರ ಒಂದು ಯಾವುದೇ ಅಪೇಕ್ಷೆ ಪಟ್ಟವರ ಗಣ್ಯರ ಬಗ್ಗೆ ಗಣ್ಯರಿಗೆ ನೀವು ಅದನ್ನು ತಿಳಿಸ್ತೀರಿ. ಗಣ್ಯರು ನಿಮ್ಮ ಮೇಲೆ ಒತ್ತಡ ಆಗ್ತಾರೆ ಅಂತ ಅಪವಾದ ಉಂಟು. ಹಾಗಾದ್ರೆ ಅದು ಕುಶಲಪುರ ಮೇಲಿನ ಹಾಗೆಯಿಂದವ ಇಲ್ಲ, ಅದಿರ್ಬ ರಾಜಕೀಯವಾಗಿ ಸ್ವಲ್ಪ ಆರೋಪವ? ರಾಜಕೀಯವಾಗಿ ಯಾರಾದ್ರೂ ಅಂತ ಆರೋಪ ಇರ್ಬೋದು, ಮಾಡ್ಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ವೈಯಕ್ತಿಕವಾಗಿ ನಮ್ಗೆ ನಮ್ಮ ಗ್ರಾಮದಲ್ಲಿ ಯಾರಿಗೂ ತೊಂದ್ರೆ ಇಲ್ಲ, ಕುಶಲಪುರ ಒಳ್ಳೆ ಜನ. ಅದು ಇಷ್ಟವರೆಗೆ ಯಾರು ನಮ್ಮ ಮೇಲೆ ಅಂತ ಅಪವಾದ ಮಾಡ್ಲಿಲ್ಲ. ರಾಜಕೀಯವಾಗಿ ಇರ್ಬೋದು, ಅದು ನಾನು ಒಪ್ತೇನೆ. ಕುಶಲಪುರ ಮೇಲೆ ಯಾರಿಗೂ ಅಂತದ್ದು ಹಾಗೆ ಅಂತ ಹೇಳಿ ನಾನು ಹಾಗೆ ತಿಳ್ಕೊಂಡಿದ್ದೇನೆ. ಆದ್ರೆ ಕುಶಲಪುರಿಗೆ ಒಂದು ಒಳ್ಳೆ ಹೆಸರು ಇದೆ. ಊರ್ನವರು ಅಭಿಮಾನಿಗಳು ಅಭಿಮಾನಿಯಿಂದ ನಿಮ್ಮ ಒಂದು ಹೆಸರನ್ನು ಕರೀತಾರೆ. ನಿಮ್ಗೆ ಒಂದು ಹೆಸರನ್ನು ಇಟ್ಟಿದ್ದಾರೆ, ಒಂದು ಬಿರುದನ್ನು ಇಟ್ಟಿದ್ದಾರೆ, ಪ್ರೀತಿಯಿಂದ ಇಟ್ಟಿದ್ದಾರೆ, ಅಭಿಮಾನಿಗಳ ಪ್ರೀತಿಯಿಂದ ಇಟ್ಟಿದ್ದಾರೆ. ಯಾವ್ದು ಹೆಸರು ಅದು?
ತೆಲಿಕೆದ ಬೊಳ್ಳಿ ಅಂತೇಳಿ ನಿಮ್ಗೆ ಒಂದು ಹೆಸರು ಉಂಟು, ಹೌದಾ? ಅದಿರ್ಬಹುದು. ತೆಲಿಕೆದ ಬೊಳ್ಳಿ ಅಂತ ನಗು ಎಲ್ಲಾ ಕಷ್ಟಗಳನ್ನು ಎಲ್ಲಾ ಸವಾಲುಗಳನ್ನು ಸ್ವೀಕರಿಸಿ ನೀವು ನಗುವಂತ ಉದ್ದೇಶ ಏನು? ತೆಲಿಕೆದ ಬೊಳ್ಳಿ ಅಂತೇಳಿ ಪೆರಾಜ ಗ್ರಾಮದ ಎಲ್ಲಾ ಜನರು ತೆಲಿಕೆದ ಬೊಳ್ಳಿ ಅಂತೇಳಿ ಕರೀತಾರೆ ಕುಶಾಲಪುರನ್ನು. ಅದನ್ನು ಅಷ್ಟು ಸವಾಲಿದ್ರು, ಅಧ್ಯಕ್ಷರ ಪದವಿ ಅಷ್ಟು ಕಷ್ಟ ಇದ್ರು, ಎಲ್ಲರಿಗೆ ಆ ನಗುಮುಖದಿಂದ ಆ ನಗುವಿನಿಂದ ಉತ್ತರವನ್ನ ಕೊಡ್ತಾ ಇದ್ರಿ. ಅದ್ರ ಗುಟ್ಟೆ ಏನಾದ್ರು? ಅದು ನಮಗೆ ಅಂದ್ರೆ ನಮ್ಮ ಕುಟುಂಬದ ಬಂದ ಹುಡುಗರು ಅಂತ ಹೇಳ್ಬೇಕು. ತೆಲಿಕೆದ ಬೊಳ್ಳಿ ಅಂತೇಳಿ ಜನರು ನಿಮ್ಮನ್ನ ಕರೀತಾರೆ. ಗ್ರಾಮದಲ್ಲಿ ಹಕ್ಕುಪತ್ರ 94C ಬೇಕಾದಂತ 911 ಸಮಸ್ಯೆ ಎಲ್ಲ ಪಂಚಾಯತ್ನಲ್ಲಿ ಇರ್ಬೇಕಿತ್ತು. ಹೌದು. ಈ ಬಗ್ಗೆ ನೀವು ಏನು ಕ್ರಮ ನಾವು ಗ್ರಾಮ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಿರ್ಣಯ ಮಾಡಿ ಸಂಬಂಧಪಟ್ಟ ಸಚಿವರಿಗೆ, ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಕೈಯಲ್ಲೇ ಕೊಂಡೋಗಿ ಕೊಟ್ಟಿದ್ದೇವೆ. ಮತ್ತೆ ನಾವು 911 ಬಗ್ಗೆ ನಮ್ಮ ವಿಧಾನಸೌಧದಲ್ಲಿ ಮೀಟಿಂಗ್ ಇತ್ತು, ನಾವು ಅಲ್ಲಿ ಹೋಗಿ ಸಹ ನಾನು, ನಮ್ಮ ಪಂಚಾಯತ್ ರಾಜ್ ಅಧ್ಯಕ್ಷರ, ಜಿಲ್ಲಾಧ್ಯಕ್ಷರಾದ ಸುಭಾಷ್ ಚಂದ್ರ ಶೆಟ್ಟಿ ಅವರು, ಮತ್ತೆ ಅಲಿಕೆ ಪಂಚಾಯತ್ ಅಧ್ಯಕ್ಷರಾದ ಪದ್ಮನಾಭ ಸಣ್ಣಗುತ್ರ ಅವರು, 4-5 ಜನರು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ನಾವು ಅದನ್ನು ಪ್ರಸ್ತಾವ ಮಾಡಿದ್ದೇವೆ. ಸಮಸ್ಯೆ ಪರಿಹಾರ ಆಗಿದೆ? ಪರಿಹಾರ ಆಗ್ಲಿಲ್ಲ. ಆವಾಗ ಅಲ್ಲಿ ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ನಾನು 2 ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ಇಷ್ಟವರೆಗೆ ಆಗ್ಲಿಲ್ಲ. ಆ ನಂತರ ನಮ್ಮ ಇವರು ದಿನೇಶ್ ಗುಂಡ್ರು ಉಸ್ತುವಾರಿ ಸಚಿವರು ಮಂಗಳೂರಿಗೆ ಬಂದಿರುವ, ಅಲ್ಲಿ ಸಹ ಹೋಗಿ ನಾವು ಭೇಟಿಯಾಗಿ ಮನವಿ ಕೊಟ್ಟಿದ್ದೇವೆ. ಅಲ್ಲ, ಇದೇ ಪರಿಸ್ಥಿತಿ ಮುಂದುವರಿದ್ರೆ ಜನರಿಗೆ ಕಷ್ಟ. ನೀವು ಏನಾದ್ರೂ ಇಲ್ಲಿ ಗೂಡದಲ್ಲಿ ಸಹ ಅಷ್ಟು ಬೇಗ ಸ್ಪಂದಿಸುವುದಿಲ್ಲ. ಎಲ್ಲ ಬಂದು ವಾಪಸ್ ಹೋಗ್ತಾರೆ. ಹಕ್ಕುಪತ್ರದ ದೊಡ್ಡ ಸಮಸ್ಯೆ ಆಗಿದೆ. ಗ್ರಾಮದಲ್ಲಿ ಕೃಷಿಕರ ಸಮಸ್ಯೆಗಳಿಗೆ ಗ್ರಾಮ ಪಂಚಾಯತ್ ಹೇಗೆ ಸ್ಪಂದಿಸ್ತಾ ಉಂಟು? ಕೃಷಿಕರಿಗಂದ್ರೆ ಅಷ್ಟು ಇದು ಕೃಷಿಯ ಬಗ್ಗೆ ಅಂದ್ರೆ ಪಂಚಾಯತಿಂದ ಏನು ಸ್ಪಂದಿಸುವಂತದ್ದು ವ್ಯವಸ್ಥೆ ಇಲ್ಲ. ಅದೇ ಉದ್ಯೋಗ ಖಾತ್ರಿಯಲ್ಲಿ ಏನು ಅವರಿಗೆ ಬೇಕಾದನ್ನೆಲ್ಲ ನಾವು ಮಾಡಿಕೊಟ್ಟಿದ್ದೇವೆ. ನಮ್ಮ ಸಿಬ್ಬಂದಿಗಳು ಅದಕ್ಕೆಲ್ಲ ಬೇಕಾದಾಗಿ ಬಾರಿ ಬೇಗ ಸ್ಪಂದಿಸ್ತಾನೆ, ತೊಂದರೆ ಇಲ್ಲ. ಗ್ರಾಮದ ಸರ್ಕಾರಿ ಜಾಗದಲ್ಲಿ ತೋಡು ನೀರು ಹರಿದು ಕೃಷಿ ಹಾಳಾಗ್ತದೆ ಅಂತೇಳಿ ಒಂದು ಕಂಪ್ಲೇಂಟ್ ಉಂಟು. ಸರ್ಕಾರಿ ಜಾಗದಲ್ಲಿ ಹೌದು, ಕೃಷಿಗೆ ತುಂಬಾ ತೊಂದರೆ ಆಗ್ತಾ ಉಂಟು ಅಂತೇಳಿ ಪಂಚಾಯತ್ ಮೌನವಾಗಿದೆ. ಅದನ್ನು ನೋಡಿಯೂ ನೋಡದಾಗಿ ಕುರುಡಾಗಿದೆ ಅಂತೇಳಿ ಇಲ್ಲ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಹೋಗಿದ್ದೇವೆ 2 ಸಲ ಹೋಗಿ, ಮುಂದಿನ PDO ಇರುವಾಗ ಹೋಗಿದ್ದೆ, ಈ PDO ಇರುವಾಗ ಹೋಗಿದ್ದಾರೆ. ಸಂಬಂಧಪಟ್ಟವರಿಗೆ ನಾವು ಮುಖತಃ ಫಸ್ಟ್ ಅಲ್ಲಿ ಭೇಟಿ ಕೊಡೋ ಮುಖತಃ ಅವರನ್ನು ಕರೆದು ಹೇಳಿದ್ದೇವೆ, ಅದನ್ನು ನೀವು ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ. ಅವ್ರಿಗೆ ಮಾಡಿಕೊಡ್ಲಿಲ್ಲ. ವಾಪಸ್ ನಾವು 2ನೇ ಸಲ ಹೋಗಿ ಅಲ್ಲಿ ಅವರನ್ನು ಕರೆದು ಅವರಿಗೆ ಪಂಚಾಯತ್ ಮುಖಾಂತರ ನೋಟಿಸ್ ಕೊಟ್ಟಿದ್ದೇವೆ. ವಾಪಸ್ ಇವರಿಗೆ ಕಂಪ್ಲೇಂಟ್ ಕೊಟ್ಟ ಪಾರ್ಟಿಗೆ ಹೇಳಿದೆ, ನೋಡಿ ಅವರನ್ನು ಈಗ ನಾವು ಕನ್ವಿನ್ಸ್ ಮಾಡಿದ್ದೇವೆ, ಅವ್ರು ಇದ್ರೆ ನಾವು, ನೀವು ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಬೇಕಾದ್ರೆ ಕೊಡುದಾದ್ರು ನಮ್ದು, ನೀವು ಪಂಚಾಯತಿಂದ ನಾವು ಅದಕ್ಕೆ ಎಂತ ಬೇಕೋ ಅದನ್ನು ನಾವು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಅವ್ರ ಹತ್ರ ಹೇಳಿದ್ದೇವೆ. ಇವಾಗ ಅದನ್ನು ಮೊನ್ನೆ ಇತ್ತೀಚೆಗೆ ಮಾಡಿದ್ರು, ಅವರು ಮಿಷಿನ್ ಕೊಂಡೋಗಿ ಇಟಾಚಿ ಕೊಂಡೋಗಿ ಮಾಡಿದ್ರು. ನೀವು ಹೇಳಿದ ವಿಷಯ ಗೊತ್ತಾಯ್ತು ನನಗೆ ಎಲ್ಲಿ ಅಂತ ಹೇಳಿ. ಸಮಸ್ಯೆ ಪರಿಹಾರ ಆಗಿದೆ ಸಾಧಾರಣ. ಗ್ರಾಮದಲ್ಲಿ ಸುಸಜ್ಜಿತ ಕ್ರೀಡಾಂಗಣಕ್ಕೆ ಬೇಡಿಕೆ ಉಂಟು, ಆದರೆ ಅದು ನಿಮ್ಮ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಆಗ್ಬೇಕು ಅಂತೇಳಿ ಒಂದು ಕಲ್ಪನೆ ಇಲ್ಲ ನಿಮ್ಗೆ? ಕಲ್ಪನೆ ನಿಮ್ಮ ಬೇಡಿಕೆಯಲ್ಲಿ ಇರ್ಬೇಕಿತ್ತು, ನಿಮ್ಮ ಆಸೆಗಳು ಯಾವ್ದು ಇರ್ಬೇಕಿತ್ತು. ಯಾಕಂದ್ರೆ ಯುವ ಕ್ರೀಡಾಪಟುಗಳಿಗೆ ಒಂದು ಕ್ರೀಡಾಂಗಣ ಗ್ರಾಮದಲ್ಲಿ ಒಂದು ಬೇಕು. ಆ ಬಗ್ಗೆ ಏನು? ನಮ್ಮ ಗ್ರಾಮದ ಪಂಚಾಯತ್ಗೆ ಅಂದ್ರೆ ಸರ್ಕಾರಿ ಜಾಗ ಅಂತೇಳಿ ನಮ್ಮಲ್ಲಿ ಬಾರಿ ಕಮ್ಮಿ ಇದೆ. ಅಲ್ಲಿ ಗಡಿಯಾರ ಅಂತೇಳಿ ಅಲ್ಲಿ ಒಂದು 13 ಎಕರೆ ಗೋಮಾಲ ಇದೆ. ಅದನ್ನು ನಾವು ಸುಮಾರು ಪ್ರಯತ್ನ ಮಾಡಿದ್ದೆವು, ಸೊಸೈಟಿಗೆ ಮತ್ತು ಒಂದು ಪಂಚಾಯತಿಗೆ ರಿಸರ್ವೇಶನ್ ಕೇಳ್ಬೇಕಂತ. ಅದಕ್ಕೆ ಯಾರು ಅದಕ್ಕೆ ಸ್ಪಂದಿಸಲಿಲ್ಲ. ಅದು ಕಾನೂನಾತ್ಮಕವಾಗಿ ಆಗುದಿಲ್ಲ. ಮತ್ತೆ ಇಲ್ಲಿ ಕೇಪ್ಲಕೆರೆ ಅಂತೇಳಿ ಅಲ್ಲಿ ಬಫರ್ ಝೋನ್, ಡೀಮ್ಡ್ ಫಾರೆಸ್ಟ್ ಅಂತೇಳಿ ಅದಿದೆ. ಅದಕ್ಕೆ ನಾವು ಈಗ 3 ಎಕರೆ ಜಾಗ ನಾವು ಪಂಚಾಯತಿ ಕೇಳಿದ್ದೇವೆ. ಒಂದು ವೇಳೆ ಅದು ಆದ್ರೆ ಅದರಲ್ಲಿ ಇದು ಮಾಡ್ಬೋದು. ಮತ್ತೆ ಇವಾಗ ನಮ್ಮ ಪೆರಾಜೆ ಶಾಲೆಯಲ್ಲಿ ಭಾರಿ ದೊಡ್ಡ ಇದು ಮೈದಾನ ಇದೆ. ಅದೆಲ್ಲ ಮುಖ್ಯವಾಗಿ ಅಂದ್ರೆ ಈಗ ಇತ್ತೀಚೆಗೆ ಒಂದು 7-8 ವರ್ಷ ಇದು ನಮ್ಮ ಹುಡುಗರೆಲ್ಲ ಯುವಕ ಮಂಡಲ ಕ್ಲಬ್ಬಿನವರೆಲ್ಲ ಅದಕ್ಕೆ ಸ್ವಲ್ಪ ಕಾಂಟ್ರಿಬ್ಯೂಷನ್ ಹಾಕಿ ಮಣ್ಣೆಲ್ಲ ಹಾಕ್ಲಿಕ್ಕೆ ಇದು ಮಾಡಿದ್ರು. ಅದ್ರ ಮೊದಲು ನಾನಂದ್ರೆ ನಂದು ಬಿಸ್ನೆಸ್ ಅರ್ಥ ಮೂವಿಂಗ್, ನಾ ಎಲ್ಲಿಯಾದ್ರೂ ಮಣ್ಣು ಎಲ್ಲ ತೆಗೆಯುವಂಥದ್ದು, ಅವರಿಗೆ ಬೇಡ ವೇಸ್ಟ್ ಮಣ್ಣೆಲ್ಲ ತಂದು ಅಲ್ಲಿ ಹಾಕಿ ಒಂದು, ಮತ್ತೆ ನನ್ನ ಅಲ್ಲಿ ದೊಡ್ಡ ಒಂದು ಮೈದಾನದಾಗೆ ಆಯ್ತು. ಮತ್ತೆ ನನ್ನ ಮಿಸಸ್ ತಾಲೂಕ್ ಪಂಚಾಯತ್ ಸದಸ್ಯರು ಅದಕ್ಕೆ 1 ಲಕ್ಷ ಅನುದಾನ ಮೈದಾನಕ್ಕೆ ಇಟ್ಟಿದ್ದೆವು. ಮತ್ತೆ ಶಾಲಾ ಕಾಂಪೌಂಡ್ಗೆ 2 ಲಕ್ಷ ರೂಪಾಯಿ ಅನುದಾನ ಇಟ್ಟು ಸಾರ್ವಜನಿಕವಾಗಿ ಬಳಸಲಿಕ್ಕೆ ಆಗ್ತದೆ. ಈಗ ನಮ್ಮ ಗ್ರಾಮದ ಎಂತ ಕ್ರೀಡೋತ್ಸವ, ಗಣೇಶೋತ್ಸವ, ಮೊಸರುಗುಡಿಕೆ ಅಂತ ಕಾರ್ಯಕ್ರಮ ಮೊನ್ನೆ ಶನಿವಾರ ನಮ್ದು ಜಿಲ್ಲಾ ಮಟ್ಟದ್ದು ಅಲ್ಲಿ ಟೂರ್ನಮೆಂಟ್ ಆಯ್ತು, ಕಬಡ್ಡಿ ಟೂರ್ನಮೆಂಟ್.
ಮ್ಯಾಟ್ ಕಬಡ್ಡಿ ಟೂರ್ನಮೆಂಟ್. ಯಾಕಂದ್ರೆ ಯುವ ಸಮಾಜ ಅದಂದ್ರೆ ಸಾಧಾರಣ ನಮ್ಮ ದೊಡ್ಡದದ್ದು ಭಯಂಕರದ್ದು, ನಮ್ಮಲ್ಲಿ ಲೋಕಲ್ ಅಲ್ಲಿ ಅಷ್ಟು ದೊಡ್ಡ ಕ್ರೀಡಾಂಗಣ ಇಲ್ಲ. ಅಂದ್ರೆ ಹೊರಗಿನವರಿಗೆ ಕೊಡ್ತೇವೆ ಅಂತ ಹೇಳಿದಲ್ಲ, ಊರಿನದ್ದೆಲ್ಲ ಕಾರ್ಯಕ್ರಮ ಕ್ರೀಡೆ ಎಲ್ಲ ಅದ್ರಲ್ಲಿ ಆಗ್ತದೆ, ತೊಂದರೆ ಇಲ್ಲ. ದೊಡ್ಡದಾದ ಶಾಲೆಯ ಮೈದಾನ ಅದನ್ನು ಸಾರ್ವಜನಿಕವಾಗಿ ಬಳಸ್ಕೊಳ್ಬಹುದು. ಅದಕ್ಕೆ ಯಾರ್ದು ವಿರೋಧ ಇಲ್ಲ. ಶಾಲೆ STM ಸಮಿತಿಯವರು ಸಹಕಾರ ಕೊಡ್ತಾರೆ. ಮತ್ತೆ ಅಲ್ಲಿ ಅದರಲ್ಲಿ ಯಾರು ಬಾಕಿ ದಿವಸದಲ್ಲಿ ರಾಜಕೀಯ ಮಾಡಿದ್ರು ಅಲ್ಲಿಗೆ ಮುಟ್ಟುವ ರಾಜಕೀಯ ಎಲ್ಲರಿಗೂ ಬೇಕಾಗ್ತದೆ. ಅಲ್ಲಿಗೆ ಮುಟ್ಟುವ ರಾಜಕೀಯ ಬಿಡ್ತಾರೆ. ಕ್ರೀಡೆಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲ, ಗ್ರೌಂಡ್ ಅಲ್ಲಿ ಸಹ ಯುವ ಸಮುದಾಯಕ್ಕೆ ಒಂದು ಕ್ರೀಡಾಂಗಣ ಅಗತ್ಯ ಬೇಕು. ಹಳ್ಳಿಯಿಂದ ಬರುವಂತಹ ಕ್ರೀಡಾಪಟುಗಳಿಗೆ ಇದು ನೀವು ಹೇಳಿದಾಗ ಇದರ ಮೊದಲೇ ಬೇರೆ ಕ್ರೀಡಾಂಗಣ ಮಾಡ್ಬೋದು. ನಮ್ಮಲ್ಲಿ ಸರ್ಕಾರಿ ಜಾಗ ಅಂತೇಳಿ ಇಲ್ಲ. ಕೆಲವು ಕಡೆ ಎಲ್ಲ ಪಂಚಾಯತ್ಗೆ 5 ಕಾರ್ಯಕ್ರಮ ಸರ್ಕಾರಿ ಜಾಗ, ಖಾಸಗಿ ಜಾಗಗಳೇ ಇರುವುದಿಲ್ಲ. ಹೌದು, ಖಾಸಗಿ ಜಾಗಗಳಿರುವುದು ಒಂದು, ಎರಡು ಮತ್ತೆ ಇದೆ ಡೀಮ್ಡ್ ಫಾರೆಸ್ಟ್, ಗೋಮಾಲ, ಅದನ್ನೆಲ್ಲ ಮುಟ್ಟುವಂತದ್ದಲ್ಲ ಅದು. ಕುಶಾಲಪ್ಪ ಎಂ ಪೆರಾಜೆ ಅವರು ಪೆರಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಕಾಂಗ್ರೆಸ್ ಬೆಂಬಲಿತ ಸದಸ್ಯರು. ಹೌದು, ಕಾಂಗ್ರೆಸ್ ನಲ್ಲಿ ಅರಸು ಕಾಂಗ್ರೆಸ್ ಅಂತೇಳಿ ಇತ್ತು, ಆಮೇಲೆ ಇಂದಿರಾ ಕಾಂಗ್ರೆಸ್ ಆಯ್ತು, ರಾಷ್ಟ್ರೀಯ ಕಾಂಗ್ರೆಸ್ ಅಂತೇಳಿ ಉಂಟು. ಆದ್ರೆ ಪೆರಾಜೆಯಲ್ಲಿ ಕುಶಾಲಪ್ಪ ಕಾಂಗ್ರೆಸ್ ಅಂತೇಳಿ ಉಂಟು, ಹೌದಾ? ಏನಿಲ್ಲ, ಕುಶಾಲಪ್ಪ ಕಾಂಗ್ರೆಸ್, ಕುಶಾಲಪ್ಪರಿಗೆ ಇದ್ದದ್ರಿಂದಲೇ ಕಾಂಗ್ರೆಸ್ ಅಲ್ಲಿ ಇದೆ. ಆ ಪ್ರೀತಿ ನಿಮ್ಮ ಮೇಲೆ ಬರ್ಲಿಕ್ಕೆ ಕಾರಣ ಏನು? ಒಂದು ಪಾರ್ಟಿಯಲ್ಲಿ ನಾವು ಅದರಲ್ಲಿ ಗುರುತಿಸ ಮೇಲೆ ಅದು ನಿಯತವಾಗಿ ನಾವು ಅದರಲ್ಲಿ ನಾವು ಕೆಲಸ ಮಾಡ್ತೇವೆ. ಮತ್ತೆ ಅದರಲ್ಲಿ ಯಾರೇ ಬಂದ್ರು ನಾವು ಅದನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ. ಕಾಯ ವಾಚ ಮನಸ್ಸ ಅದನ್ನ ಪ್ರೀತಿಯನ್ನ ಮಾಡ್ತೀರಿ. ಸ್ಟಾರ್ಟ್ ಮಾಡಿದ್ದೆ ಅದ್ರಲ್ಲಿಂದ ಕಾಂಗ್ರೆಸ್. ನನಗೆ ಪಾರ್ಟಿ ನನಗೆ ಸುಮಾರು ಅವಕಾಶ ಕೊಟ್ಟಿದೆ. ಒಂದು 10 ವರ್ಷ ಇಂಟಕ್ನ ಸದಸ್ಯನಾಗಿದ್ದೆ, ಅಧ್ಯಕ್ಷನಾಗಿದ್ದೆ, ಜಿಲ್ಲಾ ಕಾಂಗ್ರೆಸ್ ಸದಸ್ಯನಾಗಿದ್ದೆ. ವಿಟ್ಲ ಬ್ಲಾಕ್ ನಮ್ದು, ಈಗ ಪಾಂಡ್ಯಮಂಗಲ, ಮೊದಲು ವಿಟ್ಲ ಬ್ಲಾಕ್ ಇತ್ತು ನಮ್ದು. MS ಮೊಹಮ್ಮದ್ ಅಧ್ಯಕ್ಷರಾಗಿದ್ರು. ಅವರ ಅವಧಿಯಲ್ಲಿ ನಾನು 5 ವರ್ಷ ಕಾರ್ಯದರ್ಶಿ ಆಗಿದ್ದೆ. ಮತ್ತೆ ದೇವರದಿಂದ ನಮ್ಗೆ ಅವಕಾಶ ಕೊಟ್ಟಿದೆ ಎಲ್ಲ. ಹಾಗೆ ಕಾಂಗ್ರೆಸ್ ಪಕ್ಷದ ನಿಷ್ಠೆಯನ್ನ ನೀವು ಇಟ್ಕೊಂಡಿದ್ದೀರಿ. ಪೆರಾಜೆಯಲ್ಲಿ ನಿಮ್ಮದೇ ಆದಂತ ಒಂದು ವರ್ತುಲವನ್ನ ಸೃಷ್ಟಿ ಮಾಡಿಕೊಂಡು ಆದ್ರಿಂದ ಹೇಳ್ತಾ ಇದ್ದಾರೆ ಕುಶಾಲಪ್ಪ ಕಾಂಗ್ರೆಸ್ ಪೆರಾಜೆಯಲ್ಲಿ ಇದೆ ಅಂತ ಹೇಳಿ, ಅಲ್ವಾ? ನಿಮ್ಮ ಮೇಲಿನ ಅಭಿಮಾನ. ಇದೀಗ ಕೊನೆಯ ಪ್ರಶ್ನೆ, ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಪೆರಾಜೆ ಗ್ರಾಮ ಪಂಚಾಯತ್ ಇನ್ನು ಮುಂದೆ ಭವಿಷ್ಯದಲ್ಲಿ ಹೇಗಿರ್ಬೇಕು? ನಿಮ್ಮ ಪ್ರೀತಿಯ ಗ್ರಾಮ ಪಂಚಾಯತ್, ನಿಮ್ಮ ಪ್ರೀತಿಯ ಗ್ರಾಮ ಪೆರಾಜೆ ಹೇಗಿರ್ಬೇಕು? ಪೆರಾಜೆ ಅಂದ್ರೆ ಯಾವುದೇ ಸಮಸ್ಯೆ ಇರಬಾರದು ಜನಗಳಿಗೆ, ನಮ್ಮ ಗ್ರಾಮಸ್ಥರಿಗೆ ಯಾವುದೇ ಸಮಸ್ಯೆ ಇಲ್ಲ. ರಸ್ತೆ, ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್, ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲ ಜನಗಳು ಅನ್ಯೋನ್ಯವಾಗಿ ಜೀವನ ಮಾಡ್ಬೇಕಂತ ಹೇಳಿ ನಮ್ದೊಂದು ಆಸೆ. ಹಾಗೆ ನಮ್ಮ ಈಗ ಗ್ರಾಮ ದೈವದೆಲ್ಲ ಜೀರ್ಣೋದ್ಧಾರದ ಎಲ್ಲ ಕೆಲಸ ಸಹ ಆಗ್ತಾ ಇದೆ. ಅದರಲ್ಲಿ ನಾವು ಈಗ ನಮ್ಮ ಗ್ರಾಮ ದೈವ ಜೀರ್ಣೋದ್ಧಾರ ಇದ್ರಲ್ಲಿ ನಾನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ, ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ನಮ್ಮ ಮಹಾಮಾಯಿ ದೇವಿ ಅಂತೇಳಿ ಅದೊಂದು ಗ್ರಾಮಕ್ಕೆ, ಅದರಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಹಾಗೆಲ್ಲ ಊರಿನವರೆಲ್ಲ ಸಹಕಾರ ಇದೆ. ಹಾಗೆಲ್ಲ ಈ ಗ್ರಾಮದ ದೇವದೇವರ ಒಂದು ಸಹಕಾರ ಅನುಗ್ರಹ ನಮ್ಮ ಗ್ರಾಮಸ್ಥರಿಗೆ ಇರಲಿ. ಒಳ್ಳೆ ರೀತಿಯಲ್ಲಿ ಯಾವುದೇ ರಾಜ್ಯಕ್ಕೆ ಇಲ್ಲದೆ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡದೆ ಪೆರಾಜೆ ಗ್ರಾಮ ರಾಮ ರಾಜ್ಯವಾಗಲಿ ಅಂತ ಹೇಳುವ ಕನಸಿದೆ. ಎಲ್ಲರ ಸಹಕಾರ ಬೇಕು. ಇಷ್ಟು ಹೊತ್ತು ಗ್ರಾಮದ ಕವರ್ ಪಂಚಾಯತ್ ಪವರ್ ಈ ಕಾರ್ಯಕ್ರಮದ ಅಡಿಯಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆ ಪೆರಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಆಗಿದ್ದಾರೆ. ನಮ್ಮ ಅಧ್ಯಕ್ಷರು ಯುವ ನಾಯಕ ಕುಶಾಲಪ್ಪ ಎಂ ಪೆರಾಜೆ ಇವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಇವರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಎನ್ನುತ್ತಾ ಹಾರೈಸುತ್ತಾ ಈ ಮಾತುಕತೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು ಕುಶಾಲಪ್ಪ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, UPS, ಆನ್ಲೈನ್ UPS, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, CCTV ಕ್ಯಾಮೆರಾಸ್, DVR ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್.